ವಂದನೆಗಳು. ಊಟ ಆಗಿದೆ ಅಂತ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಅಂದರೆ 12 ನಂತರ 12 1 ಸುಮಾರು ಮಾತಾಡೋದಂದ್ರೆ ಭಾಳ ಕಷ್ಟ. ಯಾರೂ ನಿಲ್ಲೋದಿಲ್ಲ, ಚೇರ್ ಖಾಲಿ ಆಗ್ತಾ ಹೋಗ್ತದೆ. ನಾವು ಈ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಡಿಸ್ಟ್ರಿಕ್ಟ್ ಟ್ರೈಬಲ್ ವೆಲ್ಫೇರ್ ಆಫೀಸರ್ ಶ್ರೀ ಬಸವರಾಜ್ ಸರ್, ನಾವು ಬೆಳಗಾಂದಿಂದ ಬೆಂಗಳೂರು ಹೋಗ್ತಾ ಇದ್ದೀವಿ ಅಂದವೆ. ಮತ್ತು ನಿಮ್ಮ ಈ SB ಕರಿಯರ್ ಅಕಾಡೆಮಿಯ ಮುಖ್ಯಸ್ಥರಾದ, ನಾನು ಗುರುಗಳೇ ಅಂತ ಕರಿತೀನಿ ಅವರಿಗೆ, ಶ್ರೀ ಶರಣಯ್ಯ ಭಂಡಾರಿ ಮಠರವರೇ, ಹಾಗೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಆಕಾಂಕ್ಷಿಗಳೇ, ಒಂದು ಕೆಲವು ವಿಚಾರಗಳೇ ಬಹಳಷ್ಟು ಕೇಳಿರ್ತೀರಿ. ಒಂದು ಖುಷಿ ಆಗುತ್ತೆ, ಈಗ ನಾವು ಇಂಥ ಒಂದು ಕಾರ್ಯಾಗಾರ, ಎಕ್ಸಾಮಿನೇಷನ್ ಅಥವಾ ಏನೇ ಫಂಕ್ಷನ್ಗಳು ನೋಡಿದ್ರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಗರ್ಲ್ಸ್ ಸಂಖ್ಯೆ ಹೆಚ್ಚಿರುತ್ತೆ. ಇವತ್ತಿಲ್ಲಿ ಬಾಯ್ಸ್ ಸಂಖ್ಯೆ ಹೆಚ್ಚಿದೆ. ನಮಗೆ ಓವರಾಲ್ ನೀವು ಒಬ್ಬ ಆಡಳಿತದಲ್ಲಿ ಬರತಕ್ಕಂಥ ಅಧಿಕಾರಿಯಾಗಿ ಬರಬೇಕು ಅಂತ ನೀವು ಒಂದು ಇಚ್ಛೆ ತೋರಿದ್ರೆ, ಇವತ್ತಿನ ಒಂದು ಪ್ರಸ್ತುತ ನಿಮಗೆ ಲಾಸ್ಟ್ ಟೈಮ್ KS ಮೇನ್ಸ್ ಅಲ್ಲಿ ಬೆಂಗಳೂರು ಟ್ರಾಫಿಕ್ ಬಗ್ಗೆ ಒಂದು ಕ್ವಶನ್ ಬಂತು, ಗೊತ್ತಾ? ಬೆಂಗಳೂರು ಟ್ರಾಫಿಕ್ ಬಗ್ಗೆ ಒಂದು ಕ್ವಶನ್ ಮೇನ್ಸ್ ಅಲ್ಲಿ, ಕರೆಕ್ಟ್ ಅಲ್ಲ? ಪರಿಹಾರಗಳ ಬಗ್ಗೆ ಹೀಗೆ ಒಂದು ಅನಾಲಿಟಿಕಲ್ ಕ್ವಶನ್ಸ್ ಬರುತ್ತೆ. ನೀವು ಯೋಚನೆ ಮಾಡಿ, ಯಾವುದೇ ಒಂದು ಪರೀಕ್ಷೆ ತಗೊಳ್ಳಿ, ಬೋರ್ಡ್ ಎಕ್ಸಾಮಿನೇಷನ್, 10th ಎಕ್ಸಾಮ್ ಹಿಡ್ಕೊಂಡು ಎಲ್ಲಿ ತನಕ ಹೋದ್ರು ಇವತ್ತಿನ ಟ್ರೆಂಡ್ ಅಲ್ಲಿ ಹೆಣ್ಣು ಮಕ್ಕಳದೇ ಮೇಲುಗೈ ಅಂತಿದೆ. ಇದು ಜೋಕ್ ಅಲ್ಲ. ನೀವು ನೆಕ್ಸ್ಟ್ ಹೋಗ್ತಾ ಡೀಪ್ ಆಗಿ ಅಧ್ಯಯನ ಮಾಡಕ್ಕೆ ಶುರು ಮಾಡಿ. ನಾನು ನಿನ್ನೆ ಶನಿವಾರ ದಿವಸ ನಮ್ಮಲ್ಲಿ ಒಂದು ನಾಳೆ 26ನೇ ತಾರೀಕಿಗೆ ಕಾನ್ಸ್ಟಿಟ್ಯೂಷನ್ ಡೇ ಇದೆ. ಅದರಲ್ಲಿ ಒಂದು ಭಾಷಣ ಸ್ಪರ್ಧೆ ಬೆಳಗಾಂ ಜಿಲ್ಲಾ ಮಟ್ಟದಲ್ಲಿ ಏರ್ಪಡಿಸಿದ್ದೀವಿ. 15 ತಾಲೂಕುಗಳಿಂದ ಒಂದೊಂದು ಫಸ್ಟ್ ರ್ಯಾಂಕ್ ಬಂದವರನ್ನ ಕರೆಸಿ ನಾವು ಜಿಲ್ಲಾ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ. 13 ಹುಡುಗಿಯರು, ಬೆಳಗಾವಿ 15 ತಾಲೂಕದಿಂದ 13 ಹುಡುಗಿಯರು ಫಸ್ಟ್ ಬಂದಿದ್ದಾರೆ. ನಾ ಹೇಳಿದೆ ನಿಮಗೆ, ನೀವು ಖುಷಿ ಪಡುವ ವಿಚಾರ ಅಲ್ಲ, ಆಡಳಿತಗಾರರಾಗಿ ಯೋಚನೆ ಮಾಡತಕ್ಕಂಥ ವಿಚಾರ, ಪ್ರೌಡ್ನೆಸ್ ಬೇರೆ. ಸೊ ಹಾಗಾಗಿ ಇವತ್ತು ನಾವು 10th ರಿಸಲ್ಟಿಗೆ ಕಷ್ಟಪಡ್ತಾ ಇದ್ದೀವಿ. MA BA ಎಲ್ಲ ಮುಗಿಸಿ ಬಂದು ಇವತ್ತು ಇಂಗ್ಲೀಷ್ ಟ್ರಾನ್ಸ್ಲೇಷನ್ಗೆ ಕಷ್ಟಪಡ್ತಾ ಇರ್ತೀರಿ. ಕನ್ನಡದಿಂದ ಇಂಗ್ಲೀಷ್ ಮಾಡೋದಕ್ಕೆ, ಇಂಗ್ಲೀಷ್ನ ಕನ್ನಡ ಮಾಡೋಕ್ಕೆ. ಯಾಕೆ 10th ಅಲ್ಲಿ ಅದು ಬೇಸ್ ನಮಗೆ ಭದ್ರ ಆಗಲಿಲ್ಲ? ನನ್ನ ಮೊರಾರ್ಜಿ ಎಲ್ಲ ಪ್ರಿನ್ಸಿಪಾಲ್ಗಳಿಗೆ ಹೇಳ್ತೀನಿ, ನೀವು 10th ರಿಸಲ್ಟ್ ಯು ಶುಡ್ ಡಿಸೈಡ್ ಇನ್ 6th ಕ್ಲಾಸ್. 6th ಅಲ್ಲೇ ಇವ 10th ಪಾಸ್ ಆಗ್ತಾನೋ ಇಲ್ಲೋ. ನಮ್ಮ ಇಂಗ್ಲೀಷ್ ಮಾಧ್ಯಮ ಸ್ಕೂಲ್ ಅದಾವ, ಬಡ ಮಕ್ಕಳು, ಪ್ರತಿಭಾವಂತ ಮಕ್ಕಳು ಬರ್ತವೆ, ಇವನಿಗೆ ಇಂಗ್ಲೀಷ್ ಹೊಂದುತ್ತದೋ ಇಲ್ಲೋ 6th 7th ಅಲ್ಲಿ ಡಿಸೈಡ್ ಮಾಡಿ TC ಕೊಟ್ಟು ಕನ್ನಡ ಮಾಧ್ಯಮ ಹಾಕೊಳ್ಳಿ ನೀವಂತ ಪಾಲಕರಿಗೆ ಕನ್ವಿನ್ಸ್ ಮಾಡಿ ಹೊರಗೆ ಕಳಿಸಿ ಅಂತ ಹೇಳಬೇಕು. ಅಂತ ಒಂದು ಜವಾಬ್ದಾರಿ 6ನೇ ಕ್ಲಾಸಲ್ಲಿ 7ನೇ ಕ್ಲಾಸಲ್ಲಿ ಡಿಸೈಡ್ ಮಾಡಿದ್ರೆ ನಾವು 10th ರಿಸಲ್ಟ್ ಕೊಡಕ್ಕೆ ಬರುತ್ತೆ. ಅದು ಇದು ಸೇರಿಬಿಟ್ಟು 10th ಬಂದಾಗೆ ನಾವು ರಿಸಲ್ಟಿಗೆ ಗುದ್ದಾಡಿದ್ರೆ ಶಾರ್ಟ್ಕಟ್ ಹುಡ್ಕೋದು, ಈಜಿ ಮೆಥಡ್ ಹುಡ್ಕೋದು, ಪಾಸಿಂಗ್ ಪ್ಯಾಕೇಜ್ ಹುಡ್ಕೋದು, ಕಾಪಿ ಕೊಡಿಸೋದು, ಇದೆಲ್ಲ ಲಾಂಗ್ ಟರ್ಮ್ ಅಲ್ಲಿ ಅಲ್ಲ. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿಗೆ ಓದೋರಿಗೆ ಒಂದು ಕಿವಿ ಮಾತು ಹೇಳ್ತಾರೆ, ದರ್ ಇಸ್ ನೋ ಶಾರ್ಟ್ ಕಟ್. ಸೊ ಹಾಗಾಗಿ ಅಂತ ಎಲ್ಲ ಒಂದು ವಿಚಾರಗಳು, ನಿಮಗೆ ಒಂದು ವಿಶ್ಲೇಷಣಾತ್ಮಕವಾದ ಧೋರಣೆಗಳು ನಿಮ್ಮಲ್ಲಿ ಬರಬೇಕು. ಇದನ್ನು ಹೇಗೆ ಮಾಡಬೇಕು? 10th ಹುಡುಗರು ನೋಡಿ ನೀವು ಏನು ಎಂತು ಸಾಮಾಜಿಕ ವಿಚಾರಗಳು ಏನಿದೆ ಅಂತಂದು. ಸೊ ಇಲ್ಲಿ ನಾನು ಒಂದು 4-5 ವಿಚಾರಗಳನ್ನು ಹೇಳಿ ಮುಗಿಸ್ತೇನೆ. ಸೊ ಮ್ಯಾನ್ ಈಸ್ ಕಮರ್ಷಿಯಲ್ ಎನಿಮಲ್. ಯಾಕೆ ನೌಕರಿ ಬೇಕು ಅನ್ನೋದಕ್ಕೆ ರೊಕ್ಕ ಬೇಕು. ಉದ್ಯೋಗಂ ಪುರುಷ ಲಕ್ಷಣಂ ಹೋಗಿದೆ, ಉದ್ಯೋಗಂ ಪುರುಷ ಲಕ್ಷಣಂ ಇಲ್ಲ ಇವತ್ತು. ಸೊ ಯಾರು ಓದಿ ಕಷ್ಟಪಟ್ಟು ಒಂದು ಜಾಬ್ ತಗೊಂತಾರೆ ಅಥವಾ ಏನಾದರೂ ಒಂದು ದುಡಿಮೆ ಮಾಡ್ತಾರೆ, ಕಮರ್ಷಿಯಲ್ ಬೆಳವಣಿಗೆ ಆಗುತ್ತೆ. ಕಮರ್ಷಿಯಲಿಸಮ್ ಅಥವಾ ನೀವು ಒಂದು ವಾಣಿಜ್ಯಮಯವಾಗಿ ಎಲ್ಲಿ ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಅಂದರೆ ನಾಲೆಜ್. ಹೇಗೆ ಉದ್ಯೋಗಂ ಪುರುಷ ಲಕ್ಷಣಂ ಇವತ್ತು ಔಟ್ಡೇಟೆಡ್ ಕಾನ್ಸೆಪ್ಟು, ಹಾಗೆ ನಾಲೆಜ್ ಈಸ್ ಪವರ್ ಅನ್ನೋದು ಔಟ್ಡೇಟೆಡ್ ಕಾನ್ಸೆಪ್ಟ್. ನಾಲೆಜ್ ಈಸ್ ಪವರ್ ವೆನ್ ಯು ಎನ್ಕ್ಯಾಶ್ ಇಟ್.
ನೀವು ಏನು ಓದಿದಿರಿ ಅದ್ಭುತ ಹಿಸ್ಟ್ರಿ, ಡಿಗ್ರಿ, PhD, ಅದರಿಂದ ದುಡ್ಡು ಬರಬೇಕು. ದುಡ್ಡು ಬರದೇ ಇದ್ರೆ ಓದಿ ಕೂಚುಬಟ್ಟನಾದ ಅನ್ನಂಗೆ ಆಗುತ್ತೆ. ನಮ್ಮಲ್ಲಿ ಇವತ್ತು ಆಫೀಸ್ಗಳಿಗೆ ಸರ್ ಯಾವ್ದಾರೆ ಒಂದು ನೌಕರಿ ಕೊಡ್ರಿ ಅಂತ MPhil ಮುಗಿಸಿದವ್ರು ಬರ್ತಾರೆ, MA ಮುಗಿಸಿದವ್ರು ಬರ್ತಾರೆ, ಯಾವ್ದಾರೆ ಒಂದು ಸಿಗೋದಿಲ್ಲ. ಯಾವ್ದಾರೆ ಒಂದು ಸಿಗಕ್ಕಲ್ಲ, ಎಲ್ಲಿಯೂ ಖಾಲಿ ಕುಂತಿಲ್ಲ, ಖಾಲಿ ಬಿದ್ದಿಲ್ಲ. ಯಾವತ್ತು ತಗೋಬೇಕು ಅಂಥೇಳಿ ನೀವು ಡಿಸೈಡ್ ಮಾಡಬೇಕು. ಲೈಫ್ ಈಸ್ ಬೈ ಚಾಯ್ಸ್ ಆ್ಯಂಡ್ ಆಲ್ಸೋ ಬೈ ಡಿಸೈನ್. ಯು ಶುಡ್ ಡಿಸೈನ್ ಯುವರ್ ಕರಿಯರ್. ನಾವು ಎಲ್ಲೋ, ನನಗೆ ಬಹಳ ಸಲ ಕ್ಲಾಸಸ್ಗಳಲ್ಲಿ ಹೇಳ್ತಾ ಇರ್ತೀನಿ, ಎಲ್ಲೋ ದಾರಿ ತಪ್ಪಿದೆ. ಇವತ್ತು ನೀವು ಬಂದು ಇಲ್ಲಿ ಕೂಡಕ್ಕೆ ಎಲ್ಲೋ ದಾರಿ ತಪ್ಪಿದೆ. ದಾರಿ ತಪ್ಪಿದೆ ಅಂತ ಗೊತ್ತಾಗಿ ಬಂದು ಕೂತಿರಲ್ಲ, ಅದೇ ಇವತ್ತು ಒಳ್ಳೆಯದು. ಫಾರ್ ಗುಡ್ ಥಿಂಗ್ಸ್ ನೆವರ್ ಲೇಟ್. ಇವತ್ತಾದ್ರೂ ಬಂದು ಕುಂತಿರಲ್ಲ, 1 year or 2 years ಸಾಕು. ಚೆನ್ನಾಗಿ ಒಂದು ಫೌಂಡೇಶನ್ ಹಾಕೊಂಡ್ರೆ ಯಾವುದಾದ್ರೂ ಒಂದು ಎಕ್ಸಾಮ್ ಪಾಸ್ ಆಗೇ ಆಗುತ್ತೆ. ಇವತ್ತಿನ ದಿನ ನಿಮ್ಮ ಪರ್ಸೆಂಟೇಜ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ ಪೇಪರ್ಸು ದೆರ್ ಇಸ್ ನೋ ಕೋರಿಲೇಷನ್. ನೀವು ನಾಟ್ ಎಟ್ ಆಲ್ ಕಂಪೇರಬಲ್. ಅಲ್ಲಿ 90% ನೀವು ಹಿಸ್ಟ್ರಿ ಒಳಗೆ ತಗೊಂಡ್ರೆ ಇಲ್ಲಿ ಆಗೋದಿಲ್ಲ. ಸೊ ಹಾಗಾಗಿ ನಿಮಗೆ ಒಂದು ವಿಶೇಷ ಮನಸ್ಥಿತಿಯಲ್ಲಿ ಮಾಡಬೇಕು. ಇಲ್ಲಿ ನಾ ಹೇಳ್ದಿಲ್ಲ, ದುಡ್ಡು ಅಥವಾ ನಿಮಗೆ ಸ್ಯಾಲ್ರಿ ಅಥವಾ ಏನೋ ಸಂಪಾದನೆ ಮಾಡಬೇಕು ಅನ್ನೋದಾದ್ರೆ 2 ದಾರಿ ಇದೆ. ಒಂದು ಪೇಯ್ಡ್ ಎಂಪ್ಲಾಯ್ಮೆಂಟ್, ಇನ್ನೊಂದು ಸೆಲ್ಫ್ ಎಂಪ್ಲಾಯ್ಮೆಂಟ್. ಬಹುಶಃ ನೀವು ಇಲ್ಲಿ ಬಂದಿರೋರು ಯಾರು ಸೆಲ್ಫ್ ಎಂಪ್ಲಾಯ್ಮೆಂಟ್ ಬಗ್ಗೆ ಅಷ್ಟೊಂದು ಒಲವಿಲ್ಲ ಈ ಹಂತದಲ್ಲಿ. ಪೇಯ್ಡ್ ಎಂಪ್ಲಾಯ್ಮೆಂಟ್ ಅಂದ್ರೆ ಅದರಲ್ಲಿ ಸಾಕಷ್ಟು, ಮತ್ತೆ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್. ಪಬ್ಲಿಕ್ ಅಂದ್ರೆ ಗೌರ್ಮೆಂಟ್ ಜಾಬ್. ಗೌರ್ಮೆಂಟ್ ಜಾಬ್ ಬೇಕು ಅಂದಾಗೆ ದಾರಿ ಏನಿದೆ? ನಾನು ಸುಮಾರು 9 ವರ್ಷ ಜಿಲ್ಲಾ ಉದ್ಯೋಗ ವಿನಿಮಯ ಅಧಿಕಾರಿಯಾಗಿ ಕೆಲಸ ಮಾಡಿದಾಗೆ ಭಾಳ ಜನ ಪಾಲಕರು ಹೇಳೋರು, ಇದ್ದಿದ್ದು ಜಮೀನು ಮಾರ್ತೀವ್ರಿ, ಬೇಕಾದ್ರೆ ರೊಕ್ಕ ತಂದು ಕೊಡ್ತೀವಿ, ಏನರೇ ಅಲ್ಲಿ ಒಟ್ಟು ಜಾಬ್ ಹಚ್ಚಿಸ್ರಿ ಅಂತ. ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಸ್ವಲ್ಪ ಹೆಚ್ಚಿಗೆ ಈ ರೀತಿ ಒಂದು ಮೆಂಟಾಲಿಟಿ ಇದೆ. ಇವತ್ತು ಹೋಗ್ತಾ ಇಲ್ಲ, ರೊಕ್ಕ ಕೊಟ್ಟರೆ ನೌಕರಿ ಆಗ್ತದೆ. ಬಟ್ ಅದಕ್ಕೆ ಹಲವಾರು ಕಾರಣಗಳಿದೆ ಹಿಂದಾಗಿರ್ತಕ್ಕಂಥದ್ದು. ಎಕ್ಸಾಮ್ ಸ್ಕ್ಯಾಮ್ಸು, ಕ್ವಶನ್ ಪೇಪರ್ ಔಟ್ ಅನ್ನೋದು, ಅದು ಇದು. ಆದ್ರೆ ನೋಡಿ, ಊರಿದ್ದಲ್ಲಿ ಕೊಳಗೇರಿ ಇರುತ್ತೆ, ಒಂದು ವ್ಯವಸ್ಥೆಯಲ್ಲಿ ಸ್ವಲ್ಪ ಕೆಟ್ಟದ್ದು ಇರುತ್ತೆ, ಏನೋ ಆಗುತ್ತೆ. ಆದರೆ 99% ಚೆನ್ನಾಗಿರುತ್ತೆ, 99% ಸರಿಯಾಗಿರುತ್ತೆ. KPSC ವ್ಯವಸ್ಥೆಗೆಲ್ಲ ಬೈಕೊಂತಿದ್ದೀವಿ ನಮ್ಮ ಕಾಲದಲ್ಲಿ. ಆದರೆ ದುಡ್ಡು ಕೊಡದೆ ಸಿಲೆಕ್ಷನ್ ಆಗಿರೋರು ಸಾಕಷ್ಟು ಮಂದಿ ಇದ್ದಾರೆ, ಸಾಕಷ್ಟು ಮಂದಿ ಇದ್ದಾರೆ. ಸೊ ಅಂಥದಕ್ಕೆ ಯಾವುದಕ್ಕೂ ಒಂದು ಒಳ್ಳೆ ವಿಚಾರದಲ್ಲಿ ಇಟ್ಕೊಂಡು ಹೋದರೆ ಐಡಿಯಾಸ್ ಸರಿ ಇರಬೇಕು. ಐಡಿಯಾಸ್ ರೂಲ್ ದ ವರ್ಲ್ಡ್. ಎಲ್ಲರೂ ಅದೇ ಪುಸ್ತಕ ಓದಿರ್ತೀರಿ, ಅದೇ ಕೋಚಿಂಗ್ ಸೆಂಟರ್ದಿಂದ ಅಥವಾ ನೋಟ್ಸಿಂದ ಬಂದಂಥ ಪಾಯಿಂಟ್ಸ್ ಬರೀತೀರಿ. ಯಾರು ತಮ್ಮ ಕ್ರಿಯೇಟಿವಿಟಿ, ಒಂದು ಸೃಜನಾತ್ಮಕವಾದ ಆನ್ಸರ್ಗಳನ್ನು ಬರೀತಾರ, ಅವ್ರದ್ದು ಎಜ್, ಅವ್ರದ್ದು ಹೈಯೆಸ್ಟ್ ಸ್ಕೋರ್ ಬರುತ್ತೆ. ಕ್ಲಿಯರ್ ಇದೆ ಅಲ್ಲ ಮೈಕ್? ನನಗೆ ಯಾಕೋ ಫೀಲಿಂಗ್ ಇದೆ, ಅದಕ್ಕೆ ಕ್ಲಿಯರ್ ಇದೆ ಅಲ್ಲ? ಓಕೆ. ಸೊ ಹಾಗಾಗಿ ಯೋಚನೆ ಮಾಡಿ, ಐಡಿಯಾಸ್ ರೂಲ್ ದ ವರ್ಲ್ಡ್. ಓದಿ ಚಿಂತನೆಗೆ ಒಳಪಡಿಸಿಕೊಳ್ಳಿ, ಓದಿ ಏಕಾಂತದಲ್ಲಿ ಸ್ವಲ್ಪ ಟೈಮ್ ಕಳೀರಿ, ಓದ್ರಿ, ಜಾಟ್ ಡೌನ್ ಯುವರ್ ಥಾಟ್ಸ್, ಜಾಟ್ ಡೌನ್ ಯುವರ್ ವರೀಸ್, ಬರೀರಿ. ಏನು ಚಿಂತೆ ಅದಾವ, ಯಾರ ಮುಂದೆ ಸುಮ್ಮನೆ ಮಲ್ಟಿಪ್ಲೈ ಮಾಡ್ಕೊತ ಹೋಗ್ಬಾರ್ದು. ದುಡ್ಡಿಲ್ಲ, ಕಷ್ಟ ಇದೆ, ಅದು ಇದೆ. ಬಡತನವೆಂಬ ಭಯ ಒಂದು ಶತ್ರು. ಇವತ್ತು ಆಫೀಸರ್ಸ್ ಏನು ಜಾಸ್ತಿ ಜನ ಇದ್ದಾರೆ, 100 ಜನ KPSCಯಲ್ಲಿ ಅಥವಾ ಆಫೀಸರ್ ಆಗಿ ಸಿಲೆಕ್ಷನ್ ಆಗಿದ್ರೆ, PSI ಆಗಿ ಸಿಲೆಕ್ಷನ್ ಆಗಿದ್ರೆ ಮ್ಯಾಕ್ಸಿಮಮ್ ಬಡತನ ಕುಟುಂಬದಿಂದ ಬಂದವರೇ ಇರ್ತಾರೆ. ಸೊ ಹಾಗಾಗಿ ಬಡತನ ಎಂಬ ಭಯ ಬೇಡ. ಬಟ್ ನಿಮಗೆ ಒಂದು ಭಯ ಇದೆ, ಎಲ್ಲರೂ ಮ್ಯಾಕ್ಸಿಮಮ್ ಜನ ಡಿಗ್ರಿ ಮುಗಿಸಿದ ಮೇಲೆ ಬಂದಿರಿ, ಪೋಸ್ಟ್ ಗ್ರಾಜ್ಯುಯೇಷನ್ ಮುಗಿಸಿದ ಮೇಲೆ ಬಂದಿರಿ. ದಟ್ ಈಸ್ ಪ್ರಾಬ್ಲಮ್, ಬಟ್ ಇವನ್ ಯು ಕ್ಯಾನ್ ಓವರ್ಕಮ್ ಇಟ್. ಸೊ ಹಾಗಾಗಿ ಒಂದು ಐಡಿಯಾಸ್ ಇಟ್ಕೊಳ್ಳಿ. ನಾಲೆಜ್ ಹೇಳಿದೆ, ಐಡಿಯಾಸ್. ನೆಕ್ಸ್ಟ್, ಎಸ್ಪೆಷಲಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಒಂದು ತೆರನಾದ ಸ್ಟ್ರಾಂಗ್ ಉತ್ಸಾಹದ ಮನಸ್ಸು ಬೇಕು. ಹಿಂಗೆ 2 ತಿಂಗಳು 8 ದಿನಕ್ಕೆ 8 ತಾಸು ಓದೋದು ಬಿಟ್ಟು 2 ದಿನ ಸಿನಿಮಾ ನೋಡಿ 3ನೇ ದಿನ ಒಂದು ಟೂರ್ ಮಾಡಿ ಊರಿಗೆ ಹೋಗಿ ಹಬ್ಬ ಮುಗಿಸ್ಕೊಂಡು ಬರ್ತೀನಿ ಅಂತ ಅವ್ರು ಮುಗೀತು ಕಳ್ಸ, ಬ್ರೇಕಪ್ ಆಗ್ತದೆ. ಮತ್ತೆ ಈ ಟಾಪರ್ಸ್ ಹೇಳ್ತಾರಲ್ಲ, ದಿನಕ್ಕೆ 10 ತಾಸು ಓದೆ, 15 ತಾಸು ಓದೆ, ಅದನ್ನೂ ಕಷ್ಟ, ಅದು ಕಷ್ಟ. ಬಟ್ ಒಂದು ಕನ್ಸಿಸ್ಟೆನ್ಸಿ, ನೀವು ಕ್ರಿಕೆಟಲ್ಲಿ ಇಷ್ಟಪಡ್ತೀರಿ ಅಂಥ ಪ್ಲೇಯರ್, ಕನ್ಸಿಸ್ಟೆನ್ಸಿ ಇರೋನಿಗೆ ಇಷ್ಟಪಡ್ತೀರಿ. ಲೈಫ್ ಹಾಗೇನೆ, ಲೈಫ್ ಕನ್ಸಿಸ್ಟೆನ್ಸಿ ಇರೋರಿಗೆ ಇಷ್ಟಪಡ್ತದೆ. ಸೊ ಹಾಗಾಗಿ
ಲಕ್ ಲಕ್ ಈಸ್ ಲೈಕ್ ಎ, ಅದು ಬೇಡ, ಲಕ್ ಫೇವರ್ಸ್ ದ ಬ್ರೇವ್ ಒನ್ ಅಂತ ಅರ್ಥ ಆಯ್ತಾ? ಅದೃಷ್ಟ ಅನ್ನೋದು ಧೀರರಿಗೆ ಒಲಿಯುತ್ತದೆ. ಲಕ್ ಫೇವರ್ಸ್ ದ ಬ್ರೇವ್ ಒನ್. ಸೊ ಹಾಗಾಗಿ ಉತ್ಸಾಹ ಇಟ್ಕೊಂಡು, ಉತ್ಸಾಹ ಅನ್ನೋದು ಸಂಸ್ಕೃತ ಶಬ್ದ. ಅದು ಉತ್ ಅಂದ್ರೆ ಹಾಯ್, ಸಹ ಅಂದ್ರೆ ಸ್ಟ್ರೆಂತ್. ಆಲ್ವೇಸ್ ಸ್ಟ್ರೆಂತ್, ಆಲ್ವೇಸ್ ಸ್ಟ್ರಾಂಗ್ ಇರ್ಬೇಕು, ಆಲ್ವೇಸ್ ಏನಂತೀರಿ ಚಿಲುಮೆ ಥರ. ಹಾಗೆ ನಾವು ಬಹಳ ಸೊರಗಿ ಬಿಡ್ತೀವಿ, ಸುಸ್ತಾಗಿ ಬಿಡ್ತೀವಿ. ನನ್ನ ಬಹಳಷ್ಟು ಸ್ನೇಹಿತರು ಇವತ್ತು ಕಾರ್ಪೊರೇಟ್ ಕಂಪ್ನಿಯಲ್ಲಿ ಮಂತ್ಲಿ ಒಂದು 15-20 ಲಕ್ಷ ಸ್ಯಾಲ್ರಿ ತಗೊಳ್ಳೋರು ಒಬ್ರು ಇದ್ದಾರೆ, ನನ್ನ ಫ್ರೆಂಡ್ ಒಬ್ಬ ಮಂಜುನಾಥ್ ಅಂತ. ಎಂಥ ಜೀಲ್ ನಾವು ಕಾಲೇಜಲ್ಲಿ ಓದುವಾಗ. ಆಮೇಲೂ ನೋಡ್ತೀವಿ ಅವ್ರ ಜೊತೆ ಮುಂಬೈಯಲ್ಲಿ ತಿರುಗಾಡಿದ್ದೀವಿ. ಸುಸ್ತಾಯಿತು ಅಂತ ಅನ್ನೋದೇ ಇಲ್ಲ ಮನುಷ್ಯ. ಮತ್ತೇನು ಅವನೇನು ಭಾರಿ ದಪ್ಪು ಇಲ್ಲ, ಭಾರಿ ಏನು ಜಿಮ್ ಮಾಡಿ ಹಾಗೂ ಅಲ್ಲ. ಸಿ, ಇಟ್ ಈಸ್ ದ ಸ್ಟೇಟ್ ಆಫ್ ಮೈಂಡ್. ಯು ಶುಡ್ ಕನ್ವೆ ದ ರೈಟ್ ಮೆಸೇಜ್ ಟು ಯುವರ್ ಮೈಂಡ್. ಓದುವಾಗ ನಿದ್ದೆ ಬಂತು, ನಾವು ಯು ಶುಡ್ ಕನ್ವೆ ದ ರೈಟ್ ಮೆಸೇಜ್ ಟು ಯುವರ್ ಮೈಂಡ್. 11 ಗಂಟೆಗೆ ನಿದ್ದೆ ಬರ್ಬೇಕಂತ ಬರ್ತದೆ. ಸದಾ ಮಲಗಿರುವವರ ಭವಿಷ್ಯವು ಮಲಗಿರುತ್ತದೆ. ಹಾಗಂದ್ಬಿಟ್ಟು ನಿದ್ದೆ ಮಾಡ್ಲಾರ್ದೆ ಓದಿ ಹಂಗೆ ಓದಿ 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 ಎಕ್ಸಾಮ್ಗೆ ಜ್ವರ ಬಂದು ಸ್ವರಿಗೆ ಸಹಾಯಕ್ಕಾಗಿ ಎಕ್ಸಾಮೇ ಬಿಟ್ಟಿದ್ದು ಎಷ್ಟೋ ನೋಡ್ತೀವಿ. ಸೊ ಇಟ್ ಈಸ್ ಎ ಸ್ಕಿಲ್ ಬ್ಯಾಲೆನ್ಸ್. ಇಟ್ ಈಸ್ ಎ ಸ್ಕಿಲ್. ಏನು ಇವಾಗೇನೋ ಫಿಲ್ಮ್ ಎಲ್ಲ ನಿಮ್ಮ ಅಂಗೈಯಾಗೆ ಅದಾವ. ನಾವು ಅವಾಗ ಹೇಳ್ತಿದ್ದೆ, ಒಂದು ಓದಿ 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 ಬೇಜಾರಾಗಿ ಸಿನಿಮಾಕ್ಕೆ ಹೋಗ್ಬೇಕೆ ಹೊರತು ಸಿನಿಮಾ ನೋಡಿ 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 ಬೇಜಾರಾಗಿ ಓದಕ್ಕೆ ಕೂತ್ರೆ ಸಾಧ್ಯ ಆಗೋದಿಲ್ಲ. ಒಂದಿಷ್ಟು ಏನ್ ಮಾಡ್ತವೆ, ಓದಿ ಸಿನಿಮಾಕ್ಕೂ ಹೋಗಲ್ಲ, ಸಿನಿಮಾಕ್ಕೆ ಹೋಗಿ ಬಂದು ಓದೋದು ಇಲ್ಲ, ಸಿನಿಮಾಕ್ಕೆ ಹೋಗ್ಲಾರ್ದೆ ಓದಬೇಕು ಓದಬೇಕು ಅಂತ ಚಿಂತೆ ಮಾಡ್ತವೆ. ಆ ಕಡೆ ಸಿನಿಮಾನು ನೋಡಲ್ಲ, ಈ ಕಡೆ ಓದೋದು ಇಲ್ಲ. ನೋಡಂಗಿದ್ರೆ ನೋಡಿ ಬಂದು 3 ತಾಸು ಅದ್ಭುತವಾಗಿ ಸಿನಿಮಾ ಎಂಜಾಯ್ ಮಾಡಿ ಬಂದು ಕೂತ್ಕೊಂಡು ಓದಿ ಬಿಡ್ಬೇಕು. ದಟ್ ಈಸ್ ಕಂಪಾರ್ಟ್ಮೆಂಟಾಲಿಸಮ್. ನೀವು ಎಕ್ಸಾಮ್ನಾಗ ಯಾಕೆ ಸ್ಕೋರ್ ಕಮ್ಮಿ ಆಯ್ತಂದ್ರೆ ನಮ್ಮ ಅಜ್ಜಿಗೂ ಹುಷಾರಿರ್ಲಿಲ್ಲ, ಅಕ್ಕನ ಮದುವೆ ಇತ್ತು, ಆ ಅಜ್ಜಿನೇ ಬೈತದೆ ಬಾಯಾಗ ಮಣ್ಣು, ನಿನಗೆ ಓದಕ್ಕೆ ಏನಾಗಿತ್ತು ಅಂತ. ಯಾರೂ ಕೇಳೋದಿಲ್ಲ ರೀ, ನೆಪ ಸಲ್ಲದು, ನೆಪ ಸಲ್ಲದು. ಸೊ ಹಾಗಾಗಿ ಆ ಒಂದು ಚೀಲ್ ನೀವು ನೋಡಿ, ಭಗತ್ ಸಿಂಗ್ ಅವ್ರ ಬಗ್ಗೆ ಎಲ್ಲರೂ ಕೇಳಿದ್ದೀವಿ. ಬೇಜಾರಾಗ್ತಾ ಇದೆಯಾ? ಭಗತ್ ಸಿಂಗ್ ಅವ್ರು ಜೈಲಲ್ಲಿ ಇದ್ದಾಗ 2 ದಿನ ಬಿಟ್ಟು ಹ್ಯಾಂಗ್ ಮಾಡೋ ಟೈಮ್ ಇತ್ತು. ಹ್ಯಾಂಗ್ ಮಾಡೋ ಟೈಮ್ ಅಂದ್ರೆ ಗಲ್ಲಿಗೆ ಏರಿಸೋ ಟೈಮ್ ಇದ್ದಾಗೆ ಬಸ್ಕಿ ಹೊಡಿತಾ ಇದ್ರಂತೆ. ತಾಲೀಮ್ ಗೊತ್ತಾ? ತಾಲೀಮ್ ಮಾಡ್ತಾ ಇದ್ದಂತೆ ಭಗತ್ ಸಿಂಗ್. ಜೈಲ್ ಅಧಿಕಾರಿ, ಜೈಲರ್ ಬಂದು ಕೇಳೋದು, ಅಲ್ಲ ಮರೆಯ, ನಾಳೆ ಬಿಟ್ಟು ನಾಳಿದ್ದು ನಿನ್ನನ್ನು ಗಲ್ಲಿಗೆ ಏರಿಸ್ತಾ ಇದ್ದೀವಿ, ಈಗ ಯಾಕೆ ಇದನ್ನ ತಾಲೀಮ್ ಮಾಡ್ತಾ ಇದೆಯನ್ನಂತ. ಗಲ್ಲಿಗೆ ನೀ ಏರಿಸ್ಕೋ, ನನ್ನ ಇವತ್ತಿಗೆ ಮಾಡ್ತೀನಿ ಅಂತ. ಅದು ಬದುಕಿನ ಉತ್ಸಾಹ. ಈ ಒಂದು ಎಕ್ಸಾಮ್ ಫೇಲ್ ಆಯ್ತಂದ್ರೆ ಎಲ್ಲ ಕಳ್ಕೊಂಡು ಸತ್ಯನಾಶ ಆದಂಗೆ ಮುಖ ಮಾಡ್ಕೊಂಡು ತಿರುಗಾಡೋರನ್ನ ಎಷ್ಟೋ ಮಂದಿ ನೋಡಿದೀವಿ. ಸೊ ಹಾಗಾಗಿ ಟಿನ್ಯಾಸಿಟಿ ಅಂತ ಕರೀತಾರೆ ಇಂಗ್ಲಿಷಲ್ಲಿ. ಟಿನ್ಯಾಸಿಟಿ ಅಂದ್ರೆ ಹತ್ಕೊಂಡಿರೋದು. ಸಾಯಿಲ್ ಮಾಯಿಶ್ಚರ್ ಅದೊಂದು ಗುಣಲಕ್ಷಣ, ಅದು ಮಣ್ಣಿಂದ ಟಿನ್ಯಾಸಿಟಿ ಅಂತ ಕರಿತೀವಿ. ಕಪ್ಪು ಮಣ್ಣಿನ ಟಿನ್ಯಾಸಿಟಿ ಹೆಚ್ಚಿಗಿರುತ್ತೆ. ಹಾಗೆ ಟಿನ್ಯಾಸಿಟಿ ಆಫ್ ದ ಎಸ್ಪಿರೆಂಟ್ ಶುಡ್ ಬಿ ಹಾರ್ಡ್. ಅದಕ್ಕೆ ಅಂಟ್ಕೊಂಡಿರ್ಬೇಕು, ಕೂಲ್ ಆಗಿರ್ಬೇಕು, ಬಟ್ ಸೀರಿಯಸ್ ಆಗಿರ್ಬೇಕು. ಸೊ ಹಾಗಾಗಿ ಭಗತ್ ಸಿಂಗ್ ಅವ್ರದ್ದು ಯೋಚನೆ ಮಾಡಿ, ಮೊನ್ನೆ ನಾವು ಬಿರ್ಸಾ ಮುಂಡಾ ಅವ್ರದ್ದು ಒಂದು ಜಯಂತಿ ಯೋಚನೆ ಮಾಡ್ತೀವಿ. ಭಗತ್ ಸಿಂಗ್ ಅವರು ಸುಮಾರು 23-24 ವರ್ಷಕ್ಕೆ ಗಲ್ಲಿಗೇರಿರೋದು. ಬಿರ್ಸಾ ಮುಂಡಾ ಅವರು ಜೈಲಲ್ಲಿನೇ ಅವರಿಗೂ ಗಲ್ಲು ಶಿಕ್ಷೆ ಆಗಿರೋದು. 24 ವರ್ಷಕ್ಕೆ ಧರ್ತಿ ಆಬಾ ಅಂತ ಕರಿತಿದ್ರು, ಫಾದರ್ ಆಫ್ ದ ಅರ್ತ್ ಅಂತ. 24 ವರ್ಷಕ್ಕೆ ಬಿರ್ಸಾ ಮುಂಡಾ ಅವರಿಗೆ ಭಗವಾನ್ ಅಂತ ಕರಿತಿದ್ರು. ಸ್ವಲ್ಪ ಸ್ವಲ್ಪ ಓದ್ಕೊಳ್ಳಿ, ಸ್ವಲ್ಪ ಓದಿದ್ದಷ್ಟೇ ಅಲ್ಲ, ಯಾವುದಾದರೂ ಅತ್ಯುತ್ತಮವಾದ ಒಂದು ಗುಣ ನಮಗೆ ತಗುಲಿದರೆ ಸಾಕು, ನಮ್ಮನ್ನು ಉನ್ನತ ಮಟ್ಟಕ್ಕೆ ಒಯ್ಯುತ್ತದೆ. ಒಬ್ಬರದ್ದು ಫೋಟೋ ಹಾಕೋರಿ, ಒಬ್ಬಂದೇ ಬಿಟ್ಟ ಆ ಹೀರೋನ್ ಫೋಟೋ ಹಾಕುತ್ತೀರಿ ಲೂಸ್ ಮಾದ.
ಯಾವನಿಗೆ ಒಂದು ಹಾಡ ಹೇಳಿ ಅಂದ್ರೆ ಎಂತ ಹಾಡ ಬರ್ತಾವ ಇವತ್ತು ನಮಗೆ. ಅಂದ್ರೆ ಕ್ವಾಲಿಟಿ ಆಫ್ ಲೈಫ್, ಕ್ವಾಲಿಟಿ ಆಫ್ ಎಮೋಷನ್ಸ್, ಕ್ವಾಲಿಟಿ ಆಫ್ ಥಾಟ್ಸ್ ಸಮ್ ಡೌನ್ ಬಂದಿದೆ. ಬಹುಶಃ ಇಲ್ಲೆಲ್ಲರಿಗೆ ಕುಂತವ್ರಿಗೆ ನನಗೆ ಯಾವ್ದಾರ ಒಂದು ನೌಕರಿ ಸಿಕ್ಕರೆ ಸಾಕಂದ್ರೆ ಯಾವುದು ಸಿಗೋದಿಲ್ಲ. ಯು ಶುಡ್ ಟ್ರೈ ಫಾರ್ ದ ಸ್ಟಾರ್ಸ್, ಅಟ್ ಲೀಸ್ಟ್ ಯು ವಿಲ್ ಬಿ ಇನ್ ದ ಸ್ಕೈ. ಇಂಥದೇ ತಗೋತೀನಿ ಅಂತ ಪ್ರಯತ್ನ ಪಡಿ. ಯು ನೆವರ್ ನೋ ಯುವರ್ ಲಕ್ ಅನ್ಲೆಸ್ ಯು ಟ್ರೈ. ಒಬ್ಬ MLA ಆಗಬೇಕಾದ್ರೆ ಎಷ್ಟು ವರ್ಷ ಓಡಾಡಿರ್ತಾರೆ, ಎಷ್ಟು ವರ್ಷ ಚಪ್ಪಲಿ ಎಷ್ಟು ಸೌದಿರ್ತವೆ. ಮತ್ತೆ ಅದಕ್ಕಿಂತ ಟಫ್ ಒಂದು ಎಕ್ಸಾಮ್ ಒಂದು ಅಧಿಕಾರಿ ಆಗೋದು ಆಕ್ಚುಲಿ ನೋಡೋದು. IAS prelims is the toughest exam in the world. In the world, I am telling. IAS preliminary exam is the toughest exam in the world. ಬಟ್ ಅದು ಕ್ಲಿಕ್ ಮಾಡೋರು ನಿಮ್ಮ ಮಧ್ಯೆನೇ ಅದಾರಲ್ಲ. ಸೊ ಹಾಗಾಗಿ ಫೇಲ್ ಆಗೋದು ನಾವು ಶಾಣೆ ಇಲ್ಲ ಅಂತಲ್ಲ, ಇನ್ವಾಲ್ವ್ಮೆಂಟ್ ಕಮ್ಮಿ ಇರುತ್ತೆ, ಕನ್ಸಿಸ್ಟೆನ್ಸಿ ಕಡಿಮೆ ಇರುತ್ತೆ, ಟಿನ್ಯಾಸಿಟಿ ಕಡಿಮೆ ಇರುತ್ತೆ. ಜೀಲ್ ಇರಬೇಕು ಅನ್ನೋದಕ್ಕೆ DVG ಅವರು ಒಂದು ವಚನ ನೆನಪಾಗುತ್ತೆ. ಬೊಮ್ಮನೆ ಸಂಸ್ಕೃತಿಯ ಕಟ್ಟಿಕೊಂಡು ಉತ್ಸಹಿಸೆ, ಸುಮ್ಮನೆ ಅರಚಣವಿರದೆ ಪ್ರಕೃತಿ ತೊಡಗುತ್ತಿರೆ, ದುಃಖ ದುಗುಡದು ಮಾನವೇನು, ಚಿಮ್ಮುಲ್ಲಸವ ಧರೆಗೆ ಮಂಕುತಿಮ್ಮ. ಅರ್ಥ ಆಯ್ತಾ? ಬ್ರಹ್ಮ ಇಡೀ ಈ ಸಂಸ್ಕೃತಿ ಅಂದ್ರೆ ಇಷ್ಟೊಂದು ಸೌರಮಂಡಲಗಳನ್ನ ಏನ್ ಹೇಳಿದೆ ಎಲ್ಲ ಕಟ್ಕೊಂಡು ಆರಾಮಿದ್ದಾನೆ ಬ್ರಹ್ಮ. ಒಂದು ಕ್ಷಣ ಪ್ರಕೃತಿ ಸುಮ್ಮನೆ ಇಲ್ಲ. ಸುಮ್ಮನೆ ಅರಕ್ಷಣವಿರದೆ ಪ್ರಕೃತಿ ತೊಡಗುತ್ತೀರೆ. ವಿ ಆರ್ ದ ಪಾರ್ಟ್ ಆಫ್ ಮನುಷ್ಯ, ಪರಿಸರದ ಕೂಸು, ಪ್ರಕೃತಿಯ ಕೂಸು. ನಮ್ಮಲ್ಲಿ ಆ ಒಂದು ಶಕ್ತಿ ಇದೆ, ಅದನ್ನು ಕಂಡುಕೊಳ್ಳಬೇಕು. ಯಾರ್ಯಾರು ಮಹಾನ್ ಸಾಧಕರು ಇದಾರಲ್ಲ ಅವರೆಲ್ಲ ಕಂಡುಕೊಂಡವರು. ನಮಗೆ ಒಂದು ಸಾಧನೆ ಅಂದ್ರೆ IAS ಆಗ್ಬೋದು, SDA ಆಗ್ಬೋದು, ಎರಡನ್ನು ಈಕ್ವಲ್ ಆಗಿ ತಗೋಬೇಕು. SDA ಕಮ್ಮಿ ಅಂತೇನಿಲ್ಲ, UPSC ಪಾಸ್ ಆಗೋದು ದೊಡ್ಡದಂತೇನಿಲ್ಲ. UPSC ಟ್ರೈ ಮಾಡಿ ನಿಮಗೊಂದು 4-6 ಜಾಬ್ ಸಿಗ್ತವೆ, 100% ಸಿಗ್ತವೆ. ಸೊ ಹಾಗಾಗಿ ಉತ್ಸಾಹದಿಂದ ಇರಬೇಕು. ಯಾವತ್ತೂ ಪೆಚ್ಚ ಮೋರೆ ಹಾಕೊಂಡಿದ್ರೆ ಸರಿಯಲ್ಲ. ಸೊ ಹಾಗಾಗಿ ನಿಮಗೆ ಏನಾದರೂ ಸಾಧಿಸ್ಬೇಕಂದ್ರೆ ಹೇಳಿದೆಲ್ಲ, ನಾಲೆಜ್ ವಿಚ್ ಯು ಕ್ಯಾನ್ ಎನ್ಕ್ಯಾಶ್, ಸೆಕೆಂಡ್ ಐಡಿಯಾಸ್, ಥರ್ಡ್ ಜೀಲ್, ಉತ್ಸಾಹ, ಎಂಥೂಸಿಯಾಸಮ್. ಸೊ ಅದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಏನದ ಗೊತ್ತಾ? ಅಪಾರ್ಚುನಿಟೀಸ್. ನೋಡಿ, ಮೊನ್ನೆ ಧಾರವಾಡದಲ್ಲೇ ಸ್ಟ್ರೈಕ್ ಮಾಡಿರಿ, ಅವಕಾಶಗಳೇ ಇಲ್ಲ ಅಂತ. ದೊಡ್ಡ ಸ್ಟ್ರೈಕ್ ಎಲ್ಲ ಆಯ್ತಲ್ಲ, ಸ್ಟೇಟ್ ವೈಡ್ ಎಲ್ಲ. ಇಲ್ಲಿ ಯೂತ್ ದೇ ಡ್ರಾ ದ ಅಟೆನ್ಷನ್ ಆಫ್ ಮೆನಿ, ಇವನ್ ಗೌರ್ಮೆಂಟ್. ಸೊ ಹಾಗಾಗಿ ಅಪಾರ್ಚುನಿಟೀಸ್ ಇರುತ್ತೆ. ನಾವು ಡಿಗ್ರಿಯಲ್ಲಿದ್ದಾಗೆ ಅಥವಾ ಯೂನಿವರ್ಸಿಟಿಯಲ್ಲಿದ್ದಾಗೆ IFS ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಅಲ್ಲಿ 100-150 ಪೋಸ್ಟ್ಗಳು ನೋಟಿಫಿಕೇಶನ್ ಬರ್ತಿತ್ತು. 100ರಿಂದ 150. ಆಲ್ ಇಂಡಿಯಾ ಲೆವೆಲ್ ಓನ್ಲಿ ಸೈನ್ಸ್ ಗ್ರಾಜ್ಯುಯೇಟ್ಸ್ ಮಾತ್ರ ಬರೀತಕ್ಕಂಥ ಎಕ್ಸಾಮ್. ವಿ ವೇರ್ ಹ್ಯಾಪಿ, ಬರಿಬೇಕು. ನಾವು ಯಾವ ವರ್ಷ ಸೀರಿಯಸ್ ಆಗಿ ಪ್ರಿಪರೇಷನ್ ಶುರು ಮಾಡಿದೀವಿ ಆ ವರ್ಷ ಬರೀ 26 ವೇಕೆನ್ಸಿ ಇತ್ತು, ಓನ್ಲಿ 26. ನಮ್ಮ ಸೀನಿಯರ್ ಒಬ್ರು ಇಲ್ಲೇ ಧಾರವಾಡ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ MSc ಅಗ್ರಿ ಮುಗಿಸಿರೋರು, ಬೀದರ್ದವರು ಸರ್ ಒಬ್ರು, ಅದೇ ಹಿಂದೆ 1 ವರ್ಷ 2 ವರ್ಷ ಎಕ್ಸಾಮ್ ಬರೋದು. ಇಂದಿರಾ ಗಾಂಧಿ ಫಾರೆಸ್ಟ್ ಅಕಾಡೆಮಿ, ಟ್ರೈನಿಂಗ್ ಅಕಾಡೆಮಿ ಎಲ್ಲಿದೆ? ಡೆಹ್ರಾಡೂನ್. ಎಸ್, ಇದಕ್ಕೆ ಇಂಡಿಯಾ ಇಯರ್ ಬುಕ್ ಅಂತ ಬರುತ್ತೆ, ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿ ಇದು. ಅದರಲ್ಲಿ ಎಲ್ಲ ಸಂಸ್ಥೆಗಳು ಕೊಟ್ಟಿದ್ದಾನೆ. ಕಾಂಪಿಟೇಟಿವ್ ಎಕ್ಸಾಮ್ನಾಗ ಅದಷ್ಟೇ ಕೇಳ್ತಾನೆ. ಆಲ್ಮೋಸ್ಟ್ ಮನೋರಮದವ್ರದೆಲ್ಲ ಅದೇ ಕಾಪಿ ಮಾಡಿರ್ತಾರೆ, ಬಟ್ ಅದನ್ನೇ ಓದಿ. ಒರಿಜಿನಲಿ ಇಂಡಿಯಾ ಇಯರ್ ಬುಕ್ ಅಂತ ಬರುತ್ತೆ, ನೋಡಿದಿರಿ? ಇಷ್ಟು ದಪ್ಪಿದೆ. ನಾವು ಓದುವಾಗೆ 29 ಚಾಪ್ಟರ್ ಇತ್ತು, ಇವತ್ತು 32 ಚಾಪ್ಟರ್ ಮಾಡಿದ್ದಾನೆ. ಲ್ಯಾಂಡ್ ಅಂಡ್ ಪೀಪಲ್ ಅಂತ ಫಸ್ಟ್ ಚಾಪ್ಟರ್ ಇದೆ. 2005ನೇ ಎಡಿಷನ್. ಇಷ್ಟು ಬೈಹಟ್ ಇತ್ತು ನಮಗೆ, 992 ಪೇಜ್ ಇತ್ತು. 992 ಪೇಜ್. ಇಷ್ಟು ಬೈಹಟ್ ಅಂದ್ರೆ ಹಂಗೆ ಅಲ್ಲ, ಏನು ಕೇಳಿದ್ರು ಗೊತ್ತಾಗ್ತಿತ್ತು, ಅಷ್ಟು ಅಂಡರ್ಲೈನ್. ಹಾಗೆ ಓದಬೇಕು. ಸೊ ಹಾಗಾಗಿ ಒಂದು ಅವಕಾಶ ನೀವು IFS ಆಫೀಸರ್ ಏನು ಎಕ್ಸಾಮ್ ಬರೆದ್ರೆ ಗೊತ್ತಾ? 26 ವೇಕೆನ್ಸಿ ಇದೆ. ವಿ ಆರ್ ವೆರಿ ಮಚ್ ವರಿಡ್ ಅಬೌಟ್ ದಿಸ್, ಪ್ಲೀಸ್ ಗೈಡ್ ಅಸ್ ಸರ್ ಅಂತ ಒಂದು ಅವಾಗ ಪತ್ರ ಇತ್ತು. ಇದು 2001 ಇಸ್ವಿಯಲ್ಲಿ ಪತ್ರ ಬರೆಯೋದಿತ್ತಲ್ಲ.
ಅವ್ರು ನಮ್ಗೆ ಇಮಿಡಿಯೇಟ್ ಒಂದು ಪತ್ರ ಬರೆದಿದ್ರು. ಡೋಂಟ್ ಥಿಂಕ್ ಅಬೌಟ್ ದ ನಂಬರ್ ಆಫ್ ವೇಕೆನ್ಸೀಸ್, ಆಫ್ಟರ್ ಆಲ್ ಯು ನೀಡ್ ಒನ್ ವೇಕೆನ್ಸಿ. ತಿಳಿತಾ? ನಾನು ಇತ್ತೀಚೆಗೆ ಹುಡುಗರಿಗೆ ಯಾರಿಗೆ ಕ್ಲೋಸ್ ಆಗಿ ಗೈಡ್ ಮಾಡ್ತಾ ಇರ್ತೀನಿ, ಹೇಳ್ತಾ ಇರ್ತೀನಿ, ನೋಡಪ್ಪ KPSC ಪ್ರಕಟಣೆ ಕೊಟ್ಟಿದ್ದು 100, 50, 1000 ಗೊತ್ತಿಲ್ಲ, ನಿನಗೆ ಬೇಕಾಗಿದ್ದು ಒಂದು, ಅದು ಒಂದ್ರ ಸಲಿಗೆ ಟ್ರೈ ಮಾಡಿ. ಉಳಿದ 99 ಅಥವಾ 9 ಸೀಟ್ 10 ಅಥವಾ 9 ಯಾರು ಬರ್ತಾರೆ ಅದೆಲ್ಲ ಬೇಡ. ಈ ಲಾಜಿಕ್ಕಲ್ಲಿ ನಮಗೆ ಅವತ್ತು IFS ಆಗಲಿಲ್ಲ. ನೀವು ನಂಬ್ತಿರೋ ಬಿಡ್ತಿರೋ, BSRB ಎಕ್ಸಾಮ್ ಇತ್ತು, ಬ್ಯಾಂಕಿಂಗ್ ಸರ್ವಿಸ್ ರಿಕ್ರೂಟ್ಮೆಂಟ್ ಎಕ್ಸಾಮ್. ಕಾರ್ಪೊರೇಷನ್ ಬ್ಯಾಂಕಲ್ಲಿ ಆಲ್ ಇಂಡಿಯಾ 8 ವೇಕೆನ್ಸಿ ಇತ್ತು. 8 ವೇಕೆನ್ಸಿ. ನಾ ಎಕ್ಸಾಮ್ ಬರೆದಿದ್ದೆ, ಬ್ಯಾಂಕಿಂಗ್ ರೂರಲ್ ಡೆವಲಪ್ಮೆಂಟ್ ಆಫೀಸರ್. ಔಟ್ ಆಫ್ 8 I was selected 1 because of our sirs, our seniors, one sentence, that is belief system. ಬರೀ ಆಲ್ ಇಂಡಿಯಾ 8ರಲ್ಲಿ ನಾನು ಇಂಟರ್ವ್ಯೂ ಕ್ವಾಲಿಫೈ ಆಗಿದ್ದೆ, ರಿಟರ್ನ್ ಟೆಸ್ಟ್. ಸೊ ಹಾಗಾಗಿ ನಿಮಗೆ ಅಪಾರ್ಚುನಿಟೀಸ್ ಏನಿದೆ ಅದನ್ನು ಯು ಶುಡ್ ಗ್ರಾಬ್ ಇಟ್. ಯು ಶುಡ್ ನಾಟ್ ಡಿಮ್ಯಾಂಡ್ ದ ಜಾಬ್, ಜಾಬ್ ಶುಡ್ ಡಿಮ್ಯಾಂಡ್ ಯು. ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ ಇದ್ರೆ ನೀವು PSI ಟ್ರೈ ಮಾಡೋಂಗೆ ಇಲ್ಲ. ಫಿಸಿಕಲಿ ಫಿಟ್ ಇದ್ರೆ ಯು ಆರ್ ಆಲ್ ಎಲಿಜಿಬಲ್ ಟು ಟ್ರೈ ಫಾರ್ ದಟ್ ಎಕ್ಸಾಮ್. ಹಾಗೆ ನೀವು ಯಾವದಕ್ಕಂತ ನೀವೇ ಡಿಸೈಡ್ ಮಾಡ್ಕೊಂಡು ಕೂಡಬೇಕು. ಸೊ ಹಾಗಾಗಿ ಅಪಾರ್ಚುನಿಟೀಸ್ ಸಾಕಷ್ಟಿದೆ. ಸ್ಟೇಟ್ ಗೌರ್ಮೆಂಟ್ಸದ್ದು 108 ಪಾಲಿಸಿ, ಇವತ್ತು ನಿಮಗಿನ್ನೂ ನೋಟಿಫಿಕೇಶನ್ ಬರ್ತಾವಂತ ಹೇಳ್ತೀವಿ. ರಿಸರ್ವೇಶನ್ ಪಾಲಿಸಿ ಇದೆ, ಕೋರ್ಟ್ ವರ್ಡಿಕ್ಟಿಗೆ ಬದ್ಧವಾಗಿರಬೇಕು, ಇದೆಲ್ಲ ಇದೆ. ಆದಾಗ್ಯೂ ಕೂಡ ಮೈ ಬೆಸ್ಟ್ ಅಡ್ವೈಸ್ ಟು ಯು ಈಸ್ ಟು ಗೋ ಫಾರ್ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್. ಇವನ್ ಹೆಣ್ಣು ಮಕ್ಕಳಿಗೂ ಏನೂ ಕಷ್ಟ ಇಲ್ಲ. ಇವತ್ತು 3,000 ರೂಪಾಯಿ ಕೊಟ್ಟರೆ ಡೈಲಿಗೆ ಫ್ಲೈಟ್ ಇದೆ. ಗೌರ್ಮೆಂಟಲ್ಲಿ ಎಂಥ ಸಣ್ಣ ಜಾಬ್ ಹೋದ್ರೂ ಇವತ್ತು 50,000 ಸಂಬಳ ಇದೆ. ಸೊ ಹೀಗಾಗಿ ವರ್ಲ್ಡ್ ಈಸ್ ಟು ಸ್ಮಾಲ್. ಯಾವುದೇ ರಾಜ್ಯದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಳ ಅಪಾಯಿಂಟ್ಮೆಂಟ್ ಆಗಿ ಹೋಗಿ ಕೆಲಸ ಮಾಡಲಿಕ್ಕೆ ಒಂಚೂರು ಭಯ ಇಟ್ಕೋಬೇಡಿ. ಆಮೇಲೆ ಬೇಕಾದ್ರೆ ಮತ್ತೆ ಸ್ಟೇಟ್ ಗೌರ್ಮೆಂಟಲ್ಲಿ ಬರೋದು, ಮತ್ತೆ ಬನ್ನಿ. ಒಂದು ನೋಡಿ, ಯು ಶುಡ್ ಕ್ರ್ಯಾಕ್ ದ ನಟ್ ಸೆಲ್. ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಮುಖಾಂತರ ಒಂದು ಜಾಬ್ ಸೆಲೆಕ್ಷನ್ ಆಗಿ ಆಮೇಲೆ ಸಿರೀಸ್ ಆಗ್ತಾ ಹೋಗ್ತಾವೆ. ಪೇಪರಲ್ಲಿ ಓದಿರಿ, ಒಬ್ಬನೇ 8 ಆಯ್ತು ನೌಕರಿ ಆಯ್ಕೆ ಆದ, ಹೀಗೆಲ್ಲ ಓದಿರ್ತಿರಲ್ಲ, ಆ ರೀತಿ ನಿಜವಾಗ್ಲೂ ಹಾಗೆ ಅದು. ಸಕ್ಸಸ್ ಫಾಲೋಸ್ ಸಕ್ಸಸ್. ಸೊ ಹಾಗಾಗಿ ಒಂದನ್ನ ಸೀರಿಯಸ್ ಆಗಿ ಮಾಡ್ತಾ ಹೋಗಿ. ಆದರೆ ಒಂದು ಕಿವಿ ಮಾತು ಹೇಳ್ತೀನಿ, ಬೆಟರ್ ಟು ಹ್ಯಾವ್ ಅಲ್ಟರ್ನೇಟ್ ಕರಿಯರ್ ಪ್ಲಾನ್. ಇದು ಯಾಕೆ ಹೇಳ್ತೀನಿ ಅಂದ್ರೆ, ಓದ್ತೀನಿ ಅಂತ ಒಂದಿಷ್ಟು ಹುಚ್ಚೆಯಾಗಿ ಓದ್ತಾವ. ಸುಮ್ಮನೆ ಒಂದೊಂದ್ಸಲ ನೋಡ್ರಿ, ಲಕ್ಕ ಅದು ಇದು ಅಂತೇಳಿ ಮನುಷ್ಯ ತನ್ನೆಲ್ಲ ತಪ್ಪುಗಳನ್ನು ಗುಡ್ಡೆ ಹಾಕಿ ಅದೃಷ್ಟ ಎಂದು ಕರೆಯುತ್ತಾನೆ. ತಪ್ಪು ಏನು? ಈಗ ನಾನೇ ಕೂತ್ಕೊಂಡು ನೋಡಿದ್ರೆ ನಮ್ದು ಯಾಕೆ UPSC ಕ್ಲಿಯರ್ ಆಗಲಿಲ್ಲ, ರೈಟಿಂಗ್ ಸ್ಕಿಲ್ ಕಡಿಮೆ ಇತ್ತು, ರೈಟಿಂಗ್ ಸ್ಪೀಡ್ ಕಡಿಮೆ ಇತ್ತು, ಅಥವಾ KPSCಲಿ ಇನ್ನೂ ಯಾಕೆ ಸ್ಕೋರ್ ಬಂದಿಲ್ಲ, ಇವೆಲ್ಲ ನೋಡ್ಕೊಂಡಾಗೆ ನಮ್ಮವೇ ಮಿಸ್ಟೇಕ್ಸ್ ಗೊತ್ತಾಗ್ಬೇಕು. ಆದರೆ ಒಟ್ಟಾರೆ ಲೈಫ್ ಈಸ್ ನಾಟ್ ಮ್ಯಾಥಮೆಟಿಕ್ಸ್. ಮ್ಯಾಥ್ಸಲ್ಲಿ 2 + 2 = 4. ಲೈಫಲ್ಲಿ ಇಷ್ಟು ಕಷ್ಟಪಟ್ಟರೆ ಇಷ್ಟು ಸುಖ ಸಿಗ್ತದೆ ಅನ್ನೋದು ಗ್ಯಾರಂಟಿ ಇಲ್ಲ. ಆದರೆ ಸುಖ ಪಡ್ಕೋಬೇಕು ಅನ್ನೋ ಹಠವಾದಿಗೆ ಎಲ್ಲವೂ ಸಿಗುತ್ತೆ ಲೈಫಲ್ಲಿ. ಸುಖವನ್ನು ತ್ಯಜಿಸಬೇಕೆಂದು ಯಾವ ಧರ್ಮವೂ ಹೇಳಿಲ್ಲ. ನಿಜವಾದ ಸುಖ ಯಾವುದು ಎಂದು ತಿಳಿದುಕೊಳ್ಳುವುದು ಮುಖ್ಯ. ಸ್ವಾಮಿ ವಿವೇಕಾನಂದ ಅವರು ಹೇಳೋದು. ಓಕೆ. ಸೊ ಹಾಗಾಗಿ ಅಲ್ಟರ್ನೇಟ್ ಕರಿಯರ್ ಪ್ಲಾನ್ ಒಂದು ಇರಲಿ. ನೋಡ್ರಿ, IAS ಇಸ್ ನಾಟ್ ಆನ್ ಎಂಡ್. ಅದೇ ಜೀವನದ ಅಂತಿಮ ಅಲ್ಲ, ಅಂತೆ ಅಲ್ಲ. ಎಷ್ಟೋ ಮಂದಿ IAS ಆಫೀಸರ್ಸ್, ಅಂಕುರ್ ಗಾರ್ಗ್ ಅಂತ ಕೇಳಿರ್ಬೇಕು ನೀವು, IAS ಫಸ್ಟ್ ರ್ಯಾಂಕ್, ರಿಸೈನ್ ಮಾಡಿ ಒಂದು ಮಲ್ಟಿನ್ಯಾಷನಲ್ ಕಂಪನಿ ಜಾಯಿನ್ ಆದರು. ನಮಗೆ ಏನಿರ್ತದೆ, ನಾವು ಯಾವುದಕ್ಕೆ ಮಹತ್ವ ಅಟ್ಯಾಚ್ ಕೊಟ್ಟಿರ್ತೀವಿ ಅದು ನಮಗೆ ಮಹತ್ವ. ನಾವು ಯೂನಿವರ್ಸಿಟಿಯಲ್ಲಿ ನಮ್ಮ ಹಾಸ್ಟೆಲ್ಗೆ ಒಬ್ಬ ಫ್ರೆಂಡ್ ಬಂದಿದ್ದ, ಹಳೆ ಫ್ರೆಂಡ್, ಯಾವುದೋ ಹುಡುಗಿನ ಹುಡ್ಕೊಂಡ್ ಬಂದಿದ್ದ. ನಮ್ಮ ರೂಮಲ್ಲಿ ಆಶ್ರಯ ಕೊಟ್ಟಿದ್ದೀವಿ. ಅವಳು ಇಲ್ಲೇ ಓದ್ತಾಳೆ, ಡಿಗ್ರಿ ಇಂಜಿನಿಯರಿಂಗ್, ಅದಕ್ಕೆ ನಾವು ಭೇಟಿ ಆಗಲೇಬೇಕು ಅಂತ. ನಾವು ಅವಾಗ ಸೀರಿಯಸ್ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇದ್ದೀವಿ. ಇಲ್ಲಿ ಓದು ನೀನು ಅಂದೆ. ನನಗೆ IAS ಈಜಿ ಅದ, ಅವಳು ಸಿಗಬೇಕು ನನಗೆ. ಅಂದ್ರೆ ನಮ್ಮ ಫ್ರೆಂಡ್ಸಿಗೆ ನಮಗೆ IAS ಇಂಪಾರ್ಟೆಂಟ್ ಅನ್ಸಿತ್ತು, ಅವನಿಗೆ ಹುಡುಗಿನೇ ಇಂಪಾರ್ಟೆಂಟ್. ಸಿ, ದಿಸ್ ಈಸ್ ವಾಟ್
ನನ್ನ ಮನೆಯಲ್ಲಿ ಯಾರ್ದೋ ಬೈಕ್ ಮೇಲೆ ಬಿದ್ದು ಕಾಲು ಮುರಿತಾ, ಅದ್ಭುತ ದುಃಖ. ಬಾರ್ಡ್ರಲ್ಲಿ ಯಾರ್ದೋ ಅರ್ಧ ಬಾಡಿನೇ ಕಟ್ಟಾಗ್ಯದ, ಅಷ್ಟು ದುಃಖ ಅನ್ಸಲ್ಲ. ಸಿ, ದಿಸ್ ಈಸ್ ಅಟ್ಯಾಚಿಂಗ್ ಇಂಪಾರ್ಟೆನ್ಸ್. ನಾವು ಮನೆಯವ್ರಿಗೆ ಇಂಪಾರ್ಟೆನ್ಸ್ ಅಟ್ಯಾಚ್ ಮಾಡ್ತೀವಿ, ಆ ಸೈನಿಕಗೆ ಅಷ್ಟು ಇಂಪಾರ್ಟೆನ್ಸ್ ಅಟ್ಯಾಚ್ ಮಾಡೋದಿಲ್ಲ. ಸೊ ಹಾಗಾಗಿ ನೀವು ಯಾವುದಕ್ಕೆ ಇಂಪಾರ್ಟೆನ್ಸ್ ಅಟ್ಯಾಚ್ ಮಾಡ್ತೀರಿ ಅನ್ನೋದು ಬಹಳ ಮುಖ್ಯ. ಈ ಎಕ್ಸಾಮ್ ಇದಕ್ಕೆ ಪಕ್ಕ ನೀಟಾಗಿ ಪ್ಲ್ಯಾನ್ ಮಾಡಿ ಕುತ್ಕೊಂಡು ಓದಿದ್ರೆ ಆಗುತ್ತೆ. 99% ಆಗುತ್ತೆ. ಹೇಳ್ತಾರಲ್ಲ, ಸಕ್ಸಸ್ ಈಸ್ 99% ಪರ್ಸ್ಪಿರೇಷನ್, 1% ಇನ್ಸ್ಪಿರೇಷನ್. ಇನ್ಸ್ಪಿರೇಷನ್ ಅಂದ್ರೂ ಅರ್ಥ ಆಗುತ್ತಾ, ಪರ್ಸ್ಪಿರೇಷನ್ ಅಂದ್ರೆ ಶ್ರಮ. 99% ಪರ್ಸ್ಪಿರೇಷನ್. ಸೊ ಹಾಗಾಗಿ ಅಲ್ಟರ್ನೇಟ್ ಒಂದು ಪ್ಲ್ಯಾನ್. ಆದರೆ ನಿಮ್ಮದು ಅಧ್ಯಯನದ ಅವಧಿ ಮುಗಿಯ ತನಕನೂ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಇವತ್ತೊಂದು ನೋಟಿಫಿಕೇಶನ್ ಬಂದ್ರೆ ನೀವು ಡಿಸೈಡ್ ಮಾಡಿ, 1 ಇಯರ್ ನಾನು ಕೂತ್ಕೊಂಡು ಓದ್ಬೇಕಾ, 1 ಇಯರ್ ಪಕ್ಕ ಕೂತ್ಕೊಂಡು, 2 ಇಯರ್ ಕೂತ್ಕೊಂಡು ಓದ್ಬೇಕು, 2 ಇಯರ್. ಆ ನಂತರದಲ್ಲಿ ನಿಮಗೆ ಜಾಬ್ ಸಿಕ್ಕೇ ಸಿಗ್ತಾವೆ. ಹಿಸ್ಟ್ರಿ ಓದಿ ಪರ್ಫೆಕ್ಟ್ ಆಗೋದು ಒಂದೇ ಸಲ ಅಲ್ಲ, ಜಸ್ಟ್ ರಿವಿಷನ್. ಇಂಡಿಯನ್ ಪಾಲಿಟಿ ಓದಿ ಪರ್ಫೆಕ್ಟ್ ಆಗೋದು ಒಂದೇ ಸಲ ಅಲ್ಲ, ಜಸ್ಟ್ ರಿವಿಷನ್. ಕರೆಂಟ್ ಇವೆಂಟ್ ಜೊತೆ ಇದು ತಹಸೀಲ್ದಾರ್ ಆಗಿದ್ದು IAS ಮಾಡ್ಕೊಂಡವ್ರು ಅದಾರ. ಸೊ ಹಾಗಾಗಿ ಆ ರೀತಿ ಅಪಾರ್ಚುನಿಟೀಸ್ ಸಾಕಷ್ಟಿದೆ. ಬಟ್ ಬೆಟರ್ ಸ್ಟೇಟ್ ಗೌರ್ಮೆಂಟ್ ನೋಟಿಫಿಕೇಶನ್ ಡಿಲೇ ಆಗಿ ನೀವೆಲ್ಲ ಗುದ್ದಾಡೋದಕ್ಕಿಂತ ಆಲ್ಮೋಸ್ಟ್ ನೋಡಿ, ನೀವು ಭಾರತ ಸರ್ಕಾರದಲ್ಲಿ ಜಾಸ್ತಿ ಬಿಹಾರಿಗಳು, ಉತ್ತರ ಪ್ರದೇಶ್, ಸರಾಸರಿ IQ ಇಂಟೆಲಿಜೆನ್ಸ್ ಕರ್ವ್ ತಗೊಂಡ್ರೆ ದಕ್ಷಿಣ ಭಾರತೀಯರು, ಅದರಲ್ಲಿ ಕರ್ನಾಟಕದವರು ಅದ್ಭುತ IQ, ಅದ್ಭುತ ಇಂಟೆಲಿಜೆನ್ಸ್ ಕರ್ವ್ ತಗೊಂಡ್ರೆ ಬಿಹಾರಿಗಳಲ್ಲ. ಆದರೂ ಬಿಹಾರಿಗಳು ಜಾಸ್ತಿ UPSC ಟಾಪರಲ್ಲಿ ಇರ್ತಾರೆ. ಇವನ್ ತಮಿಳ್ನಾಡಿನವ್ರು ಅಂತ ಶಾಣೆ ಅಲ್ಲ, ಹಾರ್ಡ್ ವರ್ಕರ್, ಅದ್ಭುತ ಹಾರ್ಡ್ ವರ್ಕ್. ತಮಿಳ್ನಾಡು ಸ್ಟೂಡೆಂಟ್ಸು ಅದ್ಭುತ ಅದಕ್ಕೆ ಅವ್ರ ಟಾಪರ್. ಇವತ್ತು ನೋಡಿ, ನಮ್ಮ ಎಲ್ಲ IAS ಆಫೀಸರ್ಸ್ ತೆಗಿರಿ, ಮ್ಯಾಕ್ಸಿಮಮ್ ತಮಿಳು, ಬಿಹಾರ, ಉತ್ತರ ಪ್ರದೇಶ್. ಅವ್ರು ನಾವು ಹೇಳ್ತೀವಿ ಯಾವ ಅಂತ ಇಂಟೆಲಿಜೆಂಟ್ ಕರ್ವಲ್ಲಿ, IQ ಕರ್ವಲ್ಲಿ ಭಾರಿ ಕಡಿಮೆ ಇದ್ದಾರೆ ಕರ್ನಾಟಕದಕ್ಕೆ. ಬಟ್ ಕರ್ನಾಟಕದಲ್ಲಿ ಸಕ್ಸಸ್ ರೇಟ್ ಕಡಿಮೆ ಆಗೋದಕ್ಕೆ ಏನು ಕಾರಣ? ಪಾಯಿಂಟೆಡ್ ಎಫರ್ಟ್ಸ್ ಅಥವಾ ಪ್ಲ್ಯಾಂಡ್ ಎಫರ್ಟ್ಸ್ ಇರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಲಾಸ್ಟ್ ಪ್ರಿಪರೇಷನ್. ನಮಗೂ ಬಹಳ ಸಲ ಅನಿಸೋದು, ಕ್ಲಾಸಲ್ಲಿ ಅಥವಾ ಕಾಲೇಜಲ್ಲಿ ಓದುವಾಗೆ ಏನಾದರೂ ಒಂದು ಜನರಲ್ ನಾಲೆಜ್ ಕ್ವಶನ್ ಕೇಳಿಬಿಟ್ರೆ ಒಬ್ಬ ತಟ್ ಅಂತ ಹೇಳವ, ಇದು ಎಲ್ಲಿದು ಗೊತ್ತಾಯ್ತು ಇವನಿಗೆ? ನಮಗೆ ಗೊತ್ತಿರಲ್ಲ. ಎಲ್ಲಿದು ಗೊತ್ತಾಯ್ತು? 2 ಇರುತ್ತೆ. ಒಂದು ಎಕ್ಸ್ಟೆನ್ಸಿವ್ ರೀಡಿಂಗ್, ಇನ್ನೊಂದು ಇಂಟೆನ್ಸಿವ್ ರೀಡಿಂಗ್. ಎಲ್ಲ ಓದಿರ್ತೀರಿ, ಒಂದು ಸಲ ಸುಮ್ಮನೆ ಮನೋರಮ ಇಯರ್ ಬುಕ್ ತಿರುವಿ ಹಾಕಿ, ಎಲ್ಲ ತಿರುವಿ ಹಾಕಿ. ಆಮೇಲೆ ಇಂಡಿಯಾ ಇಯರ್ ಬುಕ್ ಕಂಪ್ಲೀಟ್ ಒಂದ್ಸಲ ನೀವು ಕೋಚಿಂಗ್ ಸೆಂಟರ್ದು ನೋಟ್ಸ್ ಎಲ್ಲಾನು ಓದಿ. ಇಲ್ಲಿದು ಬಹಳ ಕಡಿಮೆ ಇರುತ್ತೆ. ಇದರ ಆಚೆನೂ ನೀವು ಪ್ರಿಪರೇಷನ್ ಮಾಡ್ಕೊಳ್ಳೋದು ಸೆಲ್ಫ್ ಸ್ಟಡಿ. ಸ್ವಪ್ರಯತ್ನದ ಉಡಿಯಲ್ಲಿಯೇ ಯಶಸ್ಸಿದೆ. ಇದರ ಒಂಥರ ಗೈಡಿಂಗ್ ಫೋರ್ಸ್ ಅಷ್ಟೇ, ನಿಮ್ಮನ್ನ ಒಂದು ಹಂತಕ್ಕೆ ತಗೊಂಡೋಗುತ್ತೆ. ಪ್ರಿಪರೇಷನ್ ಬ್ರಿಂಗ್ಸ್. ಸರ್, ನಮಗೆ ಕಾನ್ಫಿಡೆನ್ಸ್ ಬರಲ್ದು. ಕಾನ್ಫಿಡೆನ್ಸ್ ಅಂದ್ರೆ ಏನು? ಯಾವಾಗ ಕಾನ್ಫಿಡೆನ್ಸ್ ಬರ್ತದೆ? ಪ್ರಿಪರೇಷನ್ ಬ್ರಿಂಗ್ಸ್ ಕಾನ್ಫಿಡೆನ್ಸ್. ನಿಮ್ಮ ಕಡೆ ಇರ್ತಕ್ಕಂಥ ಸಿಲೆಬಸ್ ಎಲ್ಲ ಓದಿ ಚಂದಗೆ ನೀವು ಇದ್ರೆ ಕಾನ್ಫಿಡೆನ್ಸ್ ಬಂದೇ ಬರ್ತದೆ. ಅಷ್ಟೆಲ್ಲ ಓದಿ ನಾಳೆ ಎಕ್ಸಾಮ್ ಇರ್ತದೆ, ಯಾವನ ಬಂದು ನಿಮಗೊಂದು ಪ್ರಶ್ನೆ ಕೇಳ್ತಾನೆ, ಇದು ಗೊತ್ತಿಲ್ಲ ನಿನಗೆ, ನಿನ್ನೆನೆ ಪೇಪರ್ನಾಗ ಬಂದಿತ್ತು, ಇದು ಗೊತ್ತಿಲ್ಲ ಅಂತಾನ. ಎಲ್ಲ ಗೊತ್ತಿರ್ಬೇಕಂತೇನು ಇಲ್ಲ. ಅವ ಎಲ್ಲ ಗೊತ್ತಿರ್ಬೇಕಂತೇನಿಲ್ಲ. ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಒಂದು 60-65% ಮಾಡಿದ್ರೆ ಯು ವಿಲ್ ಬಿ ಟಾಪರ್. ಹಾಗಾಗಿ ಯಾವನೋ ತಲೆಯಾಗ ಹುಳ ಬಿಡೋದಂತಾರಲ್ಲ, ಒಟ್ಟೇ ಇಲ್ಲ. ಬದುಕಿನಲ್ಲಿ ಏನಾದರೂ ಒಂದು ಸಾಧಿಸಬೇಕೆಂದಿದ್ದರೆ ದಿನಕ್ಕೆ ಅರ್ಧ ಗಂಟೆಯಾದರೂ ಏಕಾಂತದಲ್ಲಿ ಕಳೆಯಬೇಕು. ಏಕಾಂತ ಬೇರೆ, ಏಕಾಂಗಿ ಬೇರೆ. ಏಕಾಂಗಿಯಾಗಿ ಗೋಳಾಡ್ತಾವ್, ಸಾಯ್ತಾವ್. ಸುಮ್ಮನೆ ನನಗೆ ಕಂಪನಿ ಬೇಕು, ಫ್ರೆಂಡ್ ಇಲ್ಲ, ಒಬ್ಬನೇ ಇದ್ದೀನಿ, ಓದಕ್ಕಾಗಲ್ದು. ಏಕಾಂತತೆ. ಓಕೆ, ಏಕಾಂತತೆ ಬಹಳ ಮುಖ್ಯ. ಒಂದು ಸ್ವಲ್ಪ ಸುಮ್ಮನೆ ಕೂಡಿ, ನಿಮ್ಮಲ್ಲಿ ಎನರ್ಜಿ, ನೀವು ಯೋಗಗಳಲ್ಲಿ ಅದು ಇದು ಜಸ್ಟ್ ಯು ಗೋ ಥ್ರೂ ದಟ್, ಸಾಕಷ್ಟು ಅದ್ರ ಬಗ್ಗೆ ಡಿಟೇಲ್ ಹೇಳ್ತಾ ಹೋಗೋದಕ್ಕಿಂತಲೂ ಸುಮ್ಮನೆ ಕೂಡಿ ಒಂದು ಸುಮ್ಮನೆ ಕೂತ್ಕೊಳ್ಳಿ. ಆತ್ಮಾವಲೋಕನ ಅಂತೀವಿ.
ಸೊ ಅವಾಗ ನಿಮಗೆ ಎನರ್ಜಿ ಬರುತ್ತೆ. ಸೊ ಹಾಗಾಗಿ ಪ್ರಿಪ್ರೇಷನ್ ಬ್ರಿಂಗ್ಸ್ ಕಾನ್ಫಿಡೆನ್ಸ್. ಇಂಗ್ಲೀಷ್ ಬಗ್ಗೆ ಏನು ಈಗಲಾದರೂ ಶುರು ಮಾಡಿ ಇಂಗ್ಲೀಷ್ ನ್ಯೂಸ್ ಪೇಪರ್ ಓದೋಕ್ಕೆ. ನನಗೆ 100% ಗೊತ್ತು, ಭಾಳ ಜನ ಇಂಗ್ಲೀಷ್ ನ್ಯೂಸ್ ಪೇಪರ್ ಮುಟ್ಟೋದೇ ಇಲ್ಲ. BA MA ಸ್ಟ್ರೀಮ್ ಮುಟ್ಟಕ್ಕೆ ಟ್ರೈ ಮಾಡ್ತೀರಿ, ಒಂದು ವಾರ ಹಿಡಿದು ಬೇಸರಾಗಿ ಬಿಟ್ಟು ಬಿಡ್ತೀವಿ. ಈಗಲಾದರೂ 5ನೇ ಕ್ಲಾಸ್ದಲ್ಲಿ ಬರ್ಕೊಂಡಂಗೆ ಶಬ್ದ ಬರ್ಕೊಳಕ್ಕೆ ಶುರು ಮಾಡಿ. ಈಗಲಾದರೂ ಬರ್ಕೊಳ್ಳಿ, ಏನೇನು ಇಲ್ಲ ರೀ ಟೈಮ್ ನಿಮಗೆ. ನಾ ಇನ್ನೊಂದು ಹೇಳ್ತೀನಿ, ಟೈಮ್ ಇಲ್ಲ ಸರ್. ಓನ್ಲಿ ಬಿಜಿ ಮ್ಯಾನ್ ಫೈಂಡ್ಸ್ ಟೈಮ್, ನಾಟ್ ಲೇಜಿ ಮ್ಯಾನ್. ಬಿಜಿ ಇರೋರಿಗೆ ಎಲ್ಲದಕ್ಕೂ ಟೈಮ್ ಸಿಗುತ್ತೆ, ಲೇಜಿ ಇರೋರಿಗೆ. ಯೋಗ ಪೋಸ್ಟ್ಪೋನ್ ಮಾಡ್ದಂಗೆ, ನಾಳೆಯಿಂದ ಯೋಗ ಚಾಲೂ ಮಾಡೋಣ, 1ನೇ ತಾರೀಕಿಂದ ಚಾಲೂ ಮಾಡೋಣ, ಹಬ್ಬ ಆಗೋಣ ಚಾಲೂ ಮಾಡೋಣ ಅಂತೀವಿಲ್ಲ. ಇವೆರಡು ಅದ್ಭುತ. ಅದು ಎಸ್ಪೆಷಲಿ ಹೋದಾಗ, ಕರೆಂಟ್ ಹೋದಾಗ 2-4 ಮಂದಿ ಕೂಡಿ ಫ್ರೆಂಡ್ಸ್ ಓದ್ತಾ ಇರ್ತಾರೆ, ಕರೆಂಟ್ ಹೋಗ್ಬಿಡುತ್ತೆ. ಥೋ ಸುಮ್ಮನೆ ಕರೆಂಟ್ ಹೋಯ್ತು ನೋಡು ಅಂತ ಅನ್ನೋದು, ಒಳಗೆ ಹೋಗಿದ್ದು ಖುಷಿ ಇರೋ ಮಕ್ಕೊಂಡ್ರೆ ಆಯ್ತದ, ಬರೋವ್ರೆ ಆಯ್ತು ಮಕ್ಕೊಂಡ್ರೆ ಆಯ್ತಂತ ಒಳಗೆ ಅನ್ನೋದು. ಹಾಗೆ ಬೇಜಾರಾಯ್ತಾ? ಇಂಗ್ಲೀಷ್ ಇವತ್ತಾದರೂ ಶುರು ಮಾಡ್ರಿ. ಇಂಗ್ಲೀಷಲ್ಲಿ ಏನಿಲ್ಲ, ನಾವು ಹಳ್ಳಿಯಿಂದ ಬಂದಿದ್ದು. ಇಂಗ್ಲೀಷಲ್ಲಿ ಇವತ್ತಾದರೂ ನಿಮಗೆ ಒಂದು ವೊಕ್ಯಾಬುಲರಿ, ಶಬ್ದ ಸಂಗ್ರಹ, ಶಬ್ದಗಳನ್ನು ತಿಳ್ಕೊಳ್ಳಿ, ಡಿಕ್ಷನರಿ ಇಟ್ಕೊಳ್ಳಿ, ಮುಂದೆ ಇಟ್ಕೊಳ್ಳಿ. ಯಾವನ ಬಂದು ಡಿಗ್ರಿ ಮುಗಿಸಿ ಒಂದು ಶಬ್ದ ನೋಡ್ತಿಲ್ಲ, ನೋ. ಮೊದಲು ಅವಮಾನ, ಆಮೇಲೆ ಬಹುಮಾನ. ಓಕೆ, ಮೊದಲು ಕಲಿ, ಆಮೇಲೆ ನಲಿ. ಕಲಿ ನಲಿ ಅದಲ್ಲ, ನಾವೆಲ್ಲರೂ ನಲಿಯಾಕೆ ನೋಡ್ತೀವಿ. ಧಾರವಾಡ ಇರ್ತದ, ದಾಂಡೇಲಿ ರಿಸಾರ್ಟ್ನು ಇರ್ತಾವ, ಸುಮ್ಮನೆ ಕ್ಲಾಸು ಇಲ್ಲ ಅಂತೀವಿ. ನೋಡ್ರಿ, ಸಕ್ಸಸ್ ಅಂದ್ರೆ ಏನು ಗೊತ್ತಾ? ಇಟ್ ಈಸ್ ಎ ಎಜ್. ಎಲ್ಲರೂ ಕುಣಿದಾಡುವಾಗ ಯಾರು ಕುಳಿತು ಓದ್ತಾರೆ, ಎಲ್ಲರೂ ಕುಣಿದಾಡುವಾಗ ಯಾರು ಕುಳಿತು ಓದ್ತಾರೆ, ಜಗವೆಲ್ಲ ಮಲಗಿರಲು ಅವನೊಬ್ಬನೆದ್ದ, ಅವನೇ ಬುದ್ಧ. ಕರೆಕ್ಟ್ ಅಲ್ಲ? ಸೊ ಹಾಗಾಗಿ ಸಕ್ಸಸ್ ಈಸ್ ಅನ್ ಎಜ್. ಯಾರು ಎಕ್ಸ್ಟ್ರಾ ವರ್ಕ್ ಮಾಡ್ತಾರೆ. ಸೊ ಹಾಗ ಇಂಗ್ಲೀಷ್ ಈಗಲಾದರೂ ಟ್ರೈ ಮಾಡಿ. ಒಂಚೂರು ಟೆನ್ಸಸ್ ರ್ಯಾಪಿಡಾಗಿ ಇಟ್ಕೊಳ್ಳಿ, ಮಾತಾಡಕ್ಕೆ ಟ್ರೈ ಮಾಡಿ. ನನ್ನ ಫ್ರೆಂಡ್ ಒಬ್ಬ ಎಕ್ಸಾಂಪಲ್ ಕೊಡ್ತಾ ಹೋಗ್ತಾ, ಇಂಗ್ಲೀಷ್ ಟ್ರೈ ಮಾಡಿ. ಮಟೀರಿಯಲ್ಸ್, ಒಂದಿಷ್ಟು ಜನ ಇರ್ತಾರೆ ಎಲ್ಲ ಕಡೆದು ಬುಕ್ಸ್ ತರೋದು. ಸಿಲೆಬಸ್ ಇಟ್ಕೊಳ್ಳಿ, ಎಷ್ಟು ಬೇಕು ಅಷ್ಟು ಕಲೆಕ್ಟ್ ಮಾಡಿ. ಏನು ಕಲೆಕ್ಟ್ ಮಾಡ್ತೀರಿ ಅದನ್ನು ಚೆನ್ನಾಗಿ ಓದಿ, ಮತ್ತೆ ಹಂಚ್ಕೊಳ್ಳಿ. ಯಾವುದೋ ಒಂದು FDA PSI ಎಕ್ಸಾಮ್ ಕರೆದಾನೆ, KS ಅಂದರೆ ನೀವು ಇಷ್ಟೇ ಜನ ಅಲ್ಲ ಬರೆಯೋರು. ಇದರಲ್ಲಿ ಯಾರಿಗೂ ಒಬ್ಬರಿಗೆ ನೋಟ್ಸ್ ಕೊಟ್ರೆ ನಮ್ಮದಾಗ್ಲಿಲ್ಲ, ಅವನದಾದ್ರೂ ಆಗುತ್ತೆ. ಒಬ್ಬ ಸ್ನೇಹಿತ ನಿಮ್ಮನ್ನು ಎಳಿತಾನೆ, ನಿಮಗೆ ಯಾಕೋ ಹೆಲ್ಪ್ ಆಗುತ್ತೆ. ನೋಟ್ಸ್ ಅನ್ನ ಹಂಚ್ಕೋಬೇಕು, ಯಾವುದೇ ವಿಚಾರಗಳಿರ್ಲಿ. ಅವ್ರು ನಿಮಗೆ ಕೊಡ್ತಾರೆ, ನೀವು ಅವ್ರಿಗೆ. ಸೊ ಹಾಗಾಗಿ ಮಟೀರಿಯಲ್ಸ್ ಬಗ್ಗೆ ಬಹಳ ಒಂದ್ಸಲ ಸಿಲೆಬಸ್ ಇಟ್ಕೊಂಡು ಎಲ್ಲ ಕಲೆಕ್ಟ್ ಮಾಡಿ. ನಿಮ್ಮ ಸೆಂಟ್ರ್ಗಳಲ್ಲಿ ಏನು ಹೇಳ್ತಾರೆ ಅದನ್ನ ಇಟ್ಕೊಳ್ಳಿ. ಯು ಶುಡ್ ಬಿ ದ ಬೆಸ್ಟ್ ಅನಲೈಸರ್. ನೀವೇ ಕೂತ್ಕೊಂಡು ಯೋಚನೆ ಮಾಡ್ತಾ ಹೋಗ್ಬೇಕು, ಗೆಸ್ ಮಾಡಬೇಕು. 2002ರಲ್ಲಿ ನನ್ನ ಫ್ರೆಂಡ್ ಒಬ್ಬ ಹೈದರಾಬಾದಲ್ಲಿದ್ದು ಎಂಥ್ರೋಪಾಲಜಿ ಮೇನ್ಸಿಗೆ ಪ್ರಿಪೇರ್ ಆಗಿದ್ರು. ಹೈದರಾಬಾದಲ್ಲಿ ಮುನಿರತ್ನಂ ರೆಡ್ಡಿ ಅಂತೇಳಿ ಆಲ್ ಇಂಡಿಯಾ, ಅವಾಗೆ, ಇವತ್ತು ಇಲ್ಲ ಅವರು, ಮುನಿರತ್ನಂ ರೆಡ್ಡಿ ಅನ್ನೋರು ಎಂಥ್ರೋಪಾಲಜಿ ಬಗ್ಗೆ ಅದ್ಭುತ ಕೋಚಿಂಗ್ ಕೊಡೋರು. ಆ ನೋಟ್ಸ್ ಒಂದು 45 ಡೇಸ್ ಕ್ಲಾಸ್ ಮುಗಿಸ್ಕೊಂಡು ನೋಟ್ಸ್ ಎಲ್ಲ ತಗೊಂಡು ಮೇನ್ಸ್ ದೆಹಲಿಗೆ ಓದಕ್ಕೆ ಹೋಗುವಾಗೆ ಬ್ಯಾಗ್ ಕಳ್ಕೊಂಡ್ಬಿಟ್ರು ಟ್ರೈನ್ನಲ್ಲಿ. ಬ್ಯಾಗ್ ಕಳ್ಕೊಂಡ್ಮೇಲೆ ಇವ್ರು ಏನು ಇರ್ತದೆ ಅಷ್ಟ್ರ ಮೇಲೆ ಬುಕ್ಸ್ ಅದೆಲ್ಲ ಇಟ್ಕೊಂಡು ನೋಟ್ಸ್ ಬಿಟ್ಟು ಇವ್ರ ಕಡೆ ಇರ್ತಕ್ಕಂಥ ಮಟೀರಿಯಲ್ ಮೇಲೆ ಒಂದಿಷ್ಟು ಕ್ವಶನ್ ತಯಾರು ಮಾಡ್ಕೊಂಡ್ರಿ. ಇವರೇ ಒಂದಿಷ್ಟು ಕ್ವಶನ್ ರೆಡಿ ಮಾಡಿ ಅದಕ್ಕೆ ಒಂದಿಷ್ಟು ಉತ್ತರ ರೆಡಿ ಮಾಡ್ಕೊಂಡ್ರು. ಅವಾಗ ಎಂಥ್ರೋಪಾಲಜಿಯಲ್ಲಿ ಆಲ್ ಇಂಡಿಯಾ ಟಾಪರು, ಆಲ್ ಇಂಡಿಯಾ ಸೆಕೆಂಡ್ ರ್ಯಾಂಕ್ ಬಂದರು. ಮಟೀರಿಯಲೇ ಇಲ್ಲ ಅಂದ್ರೆ ನೋಡಿ, ಇಂಟೆನ್ಷನ್ ಏನಿದೆ ಅಲ್ಲ, ಇಟ್ ಗಿವ್ಸ್ ರಿಸಲ್ಟ್. ನೀವು ಯಾರಾದರೂ ವಿವೇಕಾನಂದ ಸ್ವಾಮಿಗಳ ಆಶ್ರಮಕ್ಕೆ ಹೋಗಿದ್ದೀರಿ?
ವಿವೇಕಾನಂದ ಸ್ವಾಮಿಗಳ ಬಗ್ಗೆ ನಾ ಹೇಳ್ಬೇಕಾದ್ರೆ ಇಟ್ ಇಸ್ ನೋ ವೇ ರಿಲೇಟೆಡ್ ಟು ರಿಲಿಜನ್. ವಿವೇಕಾನಂದ ಅಥವಾ ರಾಮಕೃಷ್ಣ ಮಠಕ್ಕೆ ಹೋಗಿದ್ದೀರಿ ಎಲ್ಲರೇ? ಬೆಳಗಾವಿದಲ್ಲಿ ಒಂದು ವಿವೇಕಾನಂದ ಆಶ್ರಮ ಅಂತಿದೆ. ಒಂದು 5 ನಿಮಿಷ ಅಲ್ಲಿ ಹೋಗ್ತಾ ಇದ್ದಂಗೆ ಎಂಟ್ರೆನ್ಸ್ ಅಲ್ಲಿ ದೊಡ್ಡದೊಂದು ಬೋರ್ಡ್ ಹಾಕಿದ್ದಾರೆ, ಫಿಲ್ ಯುವರ್ ಮೈಂಡ್ ವಿತ್ ಹೈ ಥಾಟ್ಸ್, highest ideals, keep them before you day and night, work on that, out of that great work will come out. ಅರ್ಥ ಆಯ್ತು ಅನ್ಕೊಂಡು ನೋಡಿ ನೀವು. ಹಾಗೆ ಯಾವುದೋ ಒಂದು ನೀವು ಅದ್ಭುತವಾದದನ್ನ ಬರೆದು ಇಟ್ಕೊಂಡು ಬಿಟ್ರೆ ಅದು ನಿಮಗೆ ಲೈಫಲ್ಲಿ ಸಾಧನೆ ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ ಅಂಕಿ ಸಂಖ್ಯೆಗಳನ್ನು ನೆನಪಿಡಬೇಕು. ಫಸ್ಟ್ ಏನು ಹೇಳಿದೆ? ಇಂಗ್ಲೀಷ್. ಸೆಕೆಂಡ್ ಮಟೀರಿಯಲ್ಸ್. ಇಂಗ್ಲೀಷ್ ಯಾಕಂತೀನಿ ಅಂದರೆ ಮಟೀರಿಯಲ್ಸ್ ನಿಮಗೆ ವೈಡ್ ರೇಂಜಲ್ಲಿ ಸಿಗುತ್ತೆ. ಮ್ಯಾಗ್ಝಿನ್ಸ್ ಓದಬೇಕಾದ್ರೆ ಅದು ಕನ್ನಡದಲ್ಲಿ ತರ್ಜುಮೆ ಮಾಡಿದ್ದು ಮತ್ತೆ ಸ್ವಲ್ಪ ಇದು ಇಂಗ್ಲೀಷಲ್ಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡಿ. ಮಟೀರಿಯಲ್ಸ್, ಡೇಟಾ ಕಲೆಕ್ಷನ್ ಇರಬೇಕು. ಬರೀ ಅಂದರೆ ನಿಬಂಧ ಎಲ್ಲರೂ ಬರೀತೀರಿ, ಯಾರಿಗೆ ಮಾರ್ಕ್ಸ್ ಬರ್ತದಂದ್ರೆ ಅಂಕಿ ಸಂಖ್ಯೆಗಳನ್ನು ಕೊಡೋರಿಗೆ ಮಾರ್ಕ್ಸ್ ಬರ್ತದೆ. A to Z ಇಂಡಿಯನ್ ಡೆಮೋಗ್ರಫಿ ಅಂದ್ರೆ ನೀವು ಇಷ್ಟು ಓದಿ 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 ಒಂದಿಷ್ಟೇ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಇಷ್ಟೇ ನೋಟ್ಸ್. 5 ಟಾಪ್ ಸ್ಟೇಟ್ಸ್ ಯಾವುದು, 5 ಲೀಸ್ಟ್ ಸ್ಟೇಟ್ಸ್ ಯಾವುದು, ಸೆಕ್ಸ್ ರೇಸ್ ಏನು, ಲಿಟ್ರಸಿ ರೇಟ್ ಏನು, ಕಂಪ್ಲೀಟ್ ಡೆಮೋಗ್ರಫಿ ತಲೆಯಲ್ಲಿ ಇರಬೇಕು. ಅದೇನು ಕಡಲೆಕಾಯಿ, ಅದೇನು ಕಬ್ಬಿಣ ಕಡಲೆ ಏನಲ್ಲ. ಸೊ ಹಾಗಾಗಿ ಡೇಟಾಗಳನ್ನು ಏನೇ ಮಾಡಿ, ಈಗ ಪರಿಸರದ ಬಗ್ಗೆ ನಿಮಗೊಂದು ಥಾಟ್ಸ್ ಬಂತ, ಎಸ್ ಏನಿದೆ, ಫಾರೆಸ್ಟ್ ಕವರೇಜ್ ಎಷ್ಟು, ಕರ್ನಾಟಕದ್ದೆಷ್ಟು, ಲೀಸ್ಟ್ ಜಿಲ್ಲೆ ಯಾವುದು, ಮತ್ತು ಈಗಂತೂ ಎವ್ರಿಥಿಂಗ್ ಈಸ್ ಅ ಸ್ಪೂನ್ ಫೀಡ್. ಮೊಬೈಲ್ ಗೂಗಲ್ ಸರ್ಚಲ್ಲಿ ಸಿಗುತ್ತೆ. ಡೇಟಾ ನೋಡಿ, ಅಂಕಿ ಸಂಖ್ಯೆಗಳು ಇರದೇ ಹೊರತು ನಿಮ್ಮ ಸ್ಕೋರ್ ಬರೋದಿಲ್ಲ. ಏನೇ ಇರಲಿ ಅದು ಡೇಟಾ ಇರಬೇಕು. ಸೊ ಅದಕ್ಕೆ ನೀವು ಕರ್ನಾಟಕ ಎಕನಾಮಿಕ್ ಸರ್ವೆ, ಇಂಡಿಯಾ ಎಕನಾಮಿಕ್ ಸರ್ವೆ, ಬಜೆಟ್ಗಳು ಇವೆಲ್ಲನೂ ಸ್ವಲ್ಪ ಎಲ್ಲ ಗ್ಲಾನ್ಸ್ ಮಾಡ್ತಾ ಇರಬೇಕು ಅಂತ. ಸೊ ನೆಕ್ಸ್ಟ್ ಮ್ಯಾಪ್ ಒಂದು ಕೈಯಾಗಿ ಇಟ್ಕೊಳ್ಳಿ. ಒಂದು TTK ಆಗ್ಬೋದು, ಅಟ್ಲಾಸ್, ಯಾವುದೋ ಒಂದು ಮ್ಯಾಪ್ ನಿಮ್ಮ ತಲೆದಿಂಬೆ ಇರಬೇಕು, ಮಲಗುವಾಗಿರ್ಬೇಕು, ಹೇಳಾಗೂ ಅದಕ್ಕೆ ಎಕ್ಸ್ಟ್ರಾ ಟೈಮ್ ಅಲ್ಲ. ಅಥವಾ ಜರ್ನಿಯಲ್ಲಿ ಇರ್ತೀರಿ, ಸುಮ್ಮನೆ ನೋಡ್ತಾ ಇರಬೇಕು. ಮ್ಯಾಪ್ ರೀಡಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಎಂತೆಂಥ ಕ್ವಶನ್ ಬರ್ತಾವ ಗೊತ್ತಾ? ಟ್ರಾಫಿಕ್ ಆಫ್ ಕ್ಯಾನ್ಸರ್ ವಿಲ್ ನಾಟ್ ಪಾಸ್ ಥ್ರೂ ದಿಸ್ ಸಿಟಿ ಅಂತ ಕೊಡ್ತಾನೆ, 4-5 ಸಿಟಿ. ಸೊ ನಿಮಗದೆಲ್ಲ ಗೊತ್ತಿದೆ, ಜಾಸ್ತಿ ಸಬ್ಜೆಕ್ಟ್ ಬಗ್ಗೆ ಮಾತಾಡೋದಕ್ಕಿಂತ. ನೆಕ್ಸ್ಟ್ ರೀಡಿಂಗ್ ಆ್ಯಂಡ್ ರೈಟಿಂಗ್. ಫಾಸ್ಟ್ ರೀಡಿಂಗ್ ಕಾನ್ಸೆಪ್ಟ್ ಬೆಳೆಸ್ಕೊಳ್ಳಿ. ಎಷ್ಟೋ ಮಂದಿಗೆ ನೀವು ಒಂದು ಪೇಜ್ ಮುಗಿಸೋಕ್ಕೆ ಎಷ್ಟು ನಿಮಿಷ ಬೇಕು, ಪ್ರೊವೈಡೆಡ್ ಯುವರ್ ಮೈಂಡ್ ಈಸ್ ಕಾನ್ಸಂಟ್ರೇಟೆಡ್. ಕಾನ್ಸಂಟ್ರೇಷನ್ ಇಲ್ಲಾಂದ್ರೆ ಒಂದು ತಾಸಾದ್ರೂ ಮುಗಿಯೋದಿಲ್ಲ. ಏಕಾಗ್ರತೆ. ಸೊ ಹಾಗಾಗಿ ಫಾಸ್ಟ್ ರೀಡಿಂಗ್, ಫಾಸ್ಟ್ ರೈಟಿಂಗ್ ಬೆಳೆಸಿ. ನಮ್ಮ ತಲೆಯಾಗ ಏನು ಕೊಟ್ಟಿದ್ದಾರೆ? ಅಕ್ಷರ ಶುದ್ಧ ಇರ್ಬೇಕು, ಅಕ್ಷರ ಶುದ್ಧ ಇರ್ಬೇಕಂತ. ಎಲ್ಲರೂ ಬರೀ ದುಂಡು ಬರ್ಕೊತ ಕುಂತಾರೆ. ಫಾಸ್ಟು ಬರಿಬೇಕು, ಸಿಕ್ಕಾಪಟ್ಟೆ ಫಾಸ್ಟ್ ಬರೆಯೋದನ್ನು ರೂಢಿ ಮಾಡಿಕೊಳ್ಳಿ. ಸೊ ಹಾಗಾಗಿ ದೆರ್ ಈಸ್ ನೋ ಶಾರ್ಟ್ ರೂಟ್ ಫಾರ್ ಹಾರ್ಡ್ ವರ್ಕ್. ಹಾರ್ಡ್ ವರ್ಕ್ ಅನ್ನೋದು ಇವತ್ತು ಸ್ಮಾರ್ಟ್ ವರ್ಕ್ ಆಗಿದೆ. ವಿ ಶುಡ್ ಬಿ ಸ್ಮಾರ್ಟ್. ಯಾವುದು ಓದಬೇಕು ಅನ್ನೋದಕ್ಕಿಂತಲೂ ಯಾವುದು ಓದಬಾರದು ಅನ್ನೋದು ಬಹಳ ಮುಖ್ಯ. ಒಂದು ಕ್ವಶನ್ ಬರ್ತದ, ಇಷ್ಟು ದೊಡ್ಡ ಗ್ರಂಥ ಹಿಡ್ಕೊಂಡು ಕುಂತು ಬಿಟ್ರೆ ಕಷ್ಟ. ಸೊ ಹಾಗಾಗಿ ಪೇಷನ್ಸ್ ಕಮ್ಮಿ ಆಯಿತು ಅನಿಸುತ್ತೆ, ಹೌದಲ್ಲ? ಓಕೆ. ಬೇಜಾರಾದಾಗೆ ಒಂದು ಒಳ್ಳೆ ಪುಸ್ತಕ ಇಟ್ಕೊಳ್ಳಿ. ಅಫರ್ಟ್ ಫ್ರಮ್ ಯುವರ್ ಸಿಲೆಬಸ್, ಎನಿ ಒನ್ ಬುಕ್. ನಾ ಹೇಳ್ತೀನಿ, ಟೈಮ್ ಇಲ್ಲ. ಯು ಕ್ಯಾನ್ ವಿನ್ಸ್ ಯು ಕೇರ್ ಅಂತ ಪುಸ್ತಕ ಓದಿ. ಅದು ಸ್ಕೂಲ್ ಡೇಸಲ್ಲಿ ಓದಿ ಬಿಡಬೇಕಾಗಿತ್ತು ನಾವು. ಸಣ್ಣ ಸಣ್ಣ ಸ್ಟೋರಿ ಇದೆ. ಸಣ್ಣದೊಂದು ಬುಕ್ ಇಟ್ಕೊಳ್ಳಿ. ಯಾವುದೇ ಒಂದು ಬಯೋಗ್ರಫಿ, ಯಾರದೇ ಒಂದು. ನೀವು ಎಸ್ಪೆಷಲಿ ಕಿರಣ್ ಬೇಡಿದ ಐ ಡೇರ್ ಇಟ್ಕೊಳ್ಳಿ ಒಂದು ಬುಕ್. ಏನು ಅದು ನಿಮಗೇನು ಎನರ್ಜಿ ಕೊಡುತ್ತೆ. ಎನರ್ಜಿ ನೋಡ್ರಿ, ಎನರ್ಜಿ ಆಫ್ ದ ಮೈಂಡ್ ಈಸ್ ದ ಎಸೆನ್ಸ್ ಆಫ್ ಲೈಫ್. ಮಾನಸಿಕ ಶಕ್ತಿನೇ ಬದುಕಿನ ತಿರುಳು. ಯಾರಿಗೆ ಮಾನಸಿಕವಾಗಿ ಗಟ್ಟಿಯಾಗಿಲ್ವೋ, ಯಾರಿಗೆ ಮಾನಸಿಕ ಶಕ್ತಿ ಪಕ್ಕ ಇಲ್ಲೋ ಅವು ಸಾಯ್ತಾವ. ಎಕ್ಸಾಂಪಲ್ DK ರವಿ. ನೀ ಬೆಕ್ಕದ್ದು ಮಾಡಿ, ಮಾನಸಿಕ ಶಕ್ತಿ ಇರಬೇಕು ನೋಡಿ. ಎಸೆನ್ಸ್ ಆಫ್ ಲೈಫ್, ಬದುಕಿನ ತಿರುಳೋದು. ಯಾರೋ ಏನೋ ಅಂದ್ರಂತ, ಈಗ ಹೆಣ್ಣು ಮಕ್ಕಳು ಇಷ್ಟು ದೂರ ಬರ್ತೀರಿ, ಅಲ್ಲೆಲ್ಲ ರಿಲೇಷನ್ ಅಂತಾರೆ, ಏನು ಓದ್ತಾಳೆ, ಒಯ್ದು ಮಗಳಿಗೆ ಅಲ್ಲಿ ಹಾಕೋ ರೂಮ್ ಮಾಡಿ ಇಟ್ಟಿದ್ದಾರೆ. ಅದೆಲ್ಲ ನಿಮ್ಮನ್ನು ಗಟ್ಟಿಗೊಳಿಸ್ಬೇಕು.
ವೀಕನ್ ಮಾಡಿದ್ರೆ, ದುರ್ಬಲಗೊಳಿಸಿದ್ರೆ ಯು ಆರ್ ಅನ್ಫಿಟ್. ಯು ಶುಡ್ ಬಿ ಎ ಫಿಟ್ ಏಜೆಂಟ್ ಟು ವರ್ಕ್ ಫಾರ್ ದ ಗೌರ್ಮೆಂಟ್, ಇನ್ ಟರ್ನ್ ಟು ದ ಸೊಸೈಟಿ ಆ್ಯಂಡ್ ಲಾಸ್ಟ್ಲಿ ಟು ದ ನೇಷನ್. ಫಿಟ್ ಏಜೆಂಟ್ ಆಗ್ಲಾರ್ದೇನೆ ಅನಾರೋಗ್ಯಕರ ಇದ್ದು ಗುಟ್ಕಾ ತಿನ್ಕೊಂಡು ಹ್ಯಾಬಿಟ್ಸ್ ಮಾಡಿಕೊಂಡು, ಅದು ಯಾರ ದುಡ್ಡಲ್ಲಿ? ಅಪ್ಪನ ದುಡ್ಡಲ್ಲಿ. ನಿಮಗೆ ಹೇಳ್ತೀನಿ, ಅಪ್ಪನ ದುಡ್ಡಲ್ಲಿ ನೀವು ಊಟ ಬಟ್ಟೆಗೆ ಮಾತ್ರ ಅರ್ಹರು. ಈ ಹಂತದಲ್ಲಿ ನಿಮಗೆ ಏನು ಮಾಡ್ಕೋಬೇಕಂತೀರಿ ಸ್ವಯಂ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬಿಜಿ ಆಗಿರ್ರಿ. ಸಮ್ ಒಳ್ಳೆ ಡ್ರೆಸ್, ಸಮ್ ಬೇಸಿಕ್. ನಾನು ಒಂದು ಹೆಂಗೆ ಕಾರಲ್ಲಿ ಬರ್ತಾ ಏನು ಹೇಳಬೇಕು ಲಾಸ್ಟಲ್ಲಿ, ಗುಡ್ ಡ್ರೆಸ್. ಎಷ್ಟೋ ಮಂದಿ ಎಂಥ ಡ್ರೆಸ್ ಹಾಕೋತಾರಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಅಂತಾರ ಲಂಡನ್ ಫ್ಲಾಗ್ ಹಾಕೊಂಡಿರ್ತಾರೆ. ಕಾಂಪಿಟೇಟಿವ್ ಎಕ್ಸಾಮ್ ಮಾಡೋನಿಗೆ ತಲೆಯಲ್ಲಿ ಇಂಡಿಯನ್ ಫ್ಲಾಗ್ ಇರ್ಬೇಕು. ಅವ ಕಾರ್ಪೊರೇಟ್ ಕಂಪನಿ ಅವ ಏನೋ ಹಾಕೋತಾವ, ಯಾವುದೋ ಅಮೇರಿಕನ್ ಕಂಪನಿ ಸ್ಯಾಲ್ರಿ ಕೊಡ್ತಾರೆ. ಇಫ್ ಯು ವಾಂಟ್ ಟು ವರ್ಕ್ ಫಾರ್ ದ ಕಂಟ್ರಿ, ಇಫ್ ಯು ವಾಂಟ್ ಟು ಬಿಕಮ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್, ಆಲ್ವೇಸ್ ಒಂದು ಇಂಡಿಯನ್ ಫ್ಲಾಗ್ ಫೋಟೋ ಹಚ್ಕೋರಿ ಓದಲ್ಲಿ ಮುಂದೆ ಗಾಡಿಗೆ. ಅದನ್ನ ಬಿಟ್ಟು ಹುಡುಗಿ ಫೋಟೋ, ಕ್ರಿಕೆಟ್ ಫೋಟೋ. ನಾ ಹೇಳ್ತೀನಿ ನಿಮಗೆ ಯಾವುದು ಎನರ್ಜಿ, ಅಪ್ಪ ಅಮ್ಮನ ಫೋಟೋ ಇಟ್ಕೊಳ್ರಿ. ಅಪ್ಪ ಅಮ್ಮನ ಫೋಟೋ ಮೊಬೈಲ್ನಾಗ ಇಟ್ಕೊಳ್ಳೋರು ಎಲ್ಲಿ 1% ಇಲ್ಲ. ಸ್ಟೇಟಸ್, DP, ಆ ಸ್ಟೇಟಸ್ ಗೀಟಸ್ ಎಲ್ಲ ಇಡಕ್ಕೆ ಹೋಗ್ಬೇಡ್ರಿ. ಅವೆಲ್ಲ ಏನಾಗುತ್ತೆ, ಯಾರಿಗೆ ತೋರಿಸ್ಬೇಕಾಗಿದೆ. ಕೆಲವೊಬ್ರು ಇಂಥ ಸ್ಟೇಟಸ್ ಇಡ್ತಾರ, ಜಗತ್ತೆಲ್ಲ ಕೆಟ್ಟೋಗಿದೆ, ಜಗತ್ತೆಲ್ಲ ಒಳ್ಳೇದಿಲ್ಲ. ನಾವು ಏನಿದ್ದೀವಿ ನಮಗೆ ಹಂಗೆ ಅನಿಸುತ್ತೆ. ಫಿಲ್ ಯುವರ್ ಹೆಡ್, ಡೋಂಟ್ ಫಿಲ್ ಯುವರ್ ಹೆಡ್ ವಿತ್ ಗಾರ್ಬೇಜ್. ಗಾರ್ಬೇಜ್ ಅಂದ್ರೆ ಗೊತ್ತಲ್ಲ, ಕಸ. ಸುಮ್ಮನೆ ಎಲ್ಲೇ ಹೋಗಾಗ ಯಾವುದೋ ಒಬ್ಳು ಹುಡುಗಿ ಜೊತೆ ಮಾತಾಡಿದ್ರು ಇವ ರಾತ್ರಿ 1 ತನಕ ಮಾತಾಡ್ತಾರ, ಅದನ್ನೇ ಬೇಕಾ. ಇವತ್ತು ಯು ಶುಡ್ ಬಿ ಓಪನ್ ಅಪ್, ಒಳ್ಳೆ ಮೈಂಡಲ್ಲಿರಿ. ಓಕೆ, ಒಂದು ಡ್ರೆಸ್, ಲಾಸ್ಟ್ ಡ್ರೆಸ್. ಓಕೆ, ಡ್ರೆಸ್ ಗುಡ್, ಡ್ರೆಸ್ ಮೇಕ್ಸ್ ಎ ಮ್ಯಾನ್ ಅಂತ. ಕಾಸ್ಟ್ಲಿ ಡ್ರೆಸ್ ಅಲ್ಲ, ನೀಟಾಗಿ ಒಳ್ಳೆ ಡ್ರೆಸ್ ಇರಲಿ. ಸೆಕೆಂಡ್, ಈಟ್ ವೆಲ್, ಅನ್ನಂ ಬ್ರಹ್ಮಂ. ಯಾರು ಊಟ ನಾವು ಪ್ರೀತಿಯಿಂದ ಮಾಡ್ತೀವೋ ಬದುಕು ಅದ್ಭುತ ಇರುತ್ತೆ. ನಂದು ಗುರುಗಳೊಬ್ಬರಿದ್ರು, ಭಾರತದ ಹಸಿರು ಕ್ರಾಂತಿಯ ಹರಿಕಾರ ಯಾರು? ಅಂತಾರಾಷ್ಟ್ರೀಯದ್ದು ನಾರ್ಮನಿವು. ಭಾರತದ MS ಸ್ವಾಮಿನಾಥನ್ ಸರ್ ಅವರ ರೂಮೇಟ್ ಆಗಿದ್ದವರು ನನ್ನ ಗುರುಗಳೊಬ್ರು ಇದ್ರು, ಬಳ್ಳಾರಿ ಅವರು, T ಸ್ವಾಮಿರಾವ್ ಅಂತ. ಇವತ್ತು ತೊಗರಿ ಹೈಬ್ರಿಡ್ ಇದಾವೆ, TS1, TS9, TS7 ಅಂತೇಳಿ. TS ಅಂದ್ರೆ T ಸ್ವಾಮಿರಾವ್, ಅವರು ಹೈಬ್ರಿಡ್ ಇಲ್ಲ. ಅವ್ರು ಏನು ಹೇಳ್ತಿದ್ರು ಗೊತ್ತಾ? ಕನ್ನಳ್ಳಿ, ನಂದು ಸರ್ ನೇಮ್ ಕನ್ನಳ್ಳಿ. ಕನ್ನಳ್ಳಿ, ಈ ವಾಸ್ ಬ್ಯಾಚುಲರ್ ಸೈಂಟಿಸ್ಟ್. ಅದ್ಭುತ. ಯಾರು ತಟ್ಟೆ ಕ್ಲೀನಾಗಿ ತಿಂತಾರೆ ಅವರು ದೊಡ್ಡ ವ್ಯಕ್ತಿ ಆಗ್ತಾರೆ ಅಂತ ಹೇಳಿ. ಎಷ್ಟು ಅದ್ಭುತ ಅದು, ನಿಜ ಕೊಡ. ಅಪ್ಪ ಅಮ್ಮ ಹಂಗೆ ಹೇಳೋದು ನಮಗೆ. ಸೊ ಹಾಗಾಗಿ ಈಟ್ ವೆಲ್, ಯು ಶುಡ್ ಲವ್ ದ ಫುಡ್. ಲವ್ ಈಸ್ ಬ್ಯಾಡ್ಲಿ ಯೂಸ್ಡ್ ಇನ್ ಇಂಗ್ಲೀಷ್. ಲವ್ ಅನ್ನ ಕ್ಯೂಯಿಂಗ್. ಯು ಶುಡ್ ಲವ್ ಬುಕ್ಸ್, ಯು ಶುಡ್ ಲವ್ ಯುವರ್ ಎಕ್ಸಾಮ್, ಯು ಶುಡ್ ಲವ್ ಯುವರ್ ಪೇರೆಂಟ್ಸ್. ಟಾಕ್ ಲೆಸ್, ಇದಂತೂ ಓಕೆ. ಬಿ ಹಂಬಲ್, ವಿದ್ಯೆಗೆ ವಿನಯವೇ ಭೂಷಣ. ಇಂಪಾರ್ಟೆಂಟ್ ಹೇಳ್ತೀನಿ ಕೇಳಿ, ಅವಾಯ್ಡ್ ಡ್ರಾಮಾ. ಊರಾಗ ಹೋಗಿ ನಾ IAS ಎಕ್ಸಾಮಿಗೆ ಓದ್ತಾ ಇದ್ದೀನಿ ಅಂತ ಹೇಳ್ಕೋಬೇಡ್ರಿ. ಡೋಂಟ್ ಬಿ ಲೇಬೆಲ್ಡ್. ಪಾಪ ಅಪ್ಪ ಅಮ್ಮ ಗೊತ್ತಾಗೋದಿಲ್ಲ. ಎಷ್ಟು ಮಂದಿ ನಮಗೆ ಹೇಳ್ತಾರೆ, ಏನು ಮಾಡಕತ್ತೇನ್ರಿ ನಿಮಗಂದ್ರೆ IAS ಮಾಡಕತ್ತೇನಂತ. ಏನು IAS ಮಾಡ್ತಾನ? ನೀವು ಡೀಪ್ ಆಗಿ ಯೋಚನೆ ಮಾಡ್ರಿ ಅದ್ರ ಬಗ್ಗೆ. ಪಾಪ ಅವ್ರದ್ದು ಫೀಲಿಂಗ್ಸ್ ಅರ್ಥ ಮಾಡ್ಕೊಳ್ಳಿ. ನೀವೆಲ್ಲ ಬಹುಶಃ ನಾವೆಲ್ಲ ಇಲ್ಲಿರೋ ಮಧ್ಯಮ ವರ್ಗದವರು, ಎಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳ ಮತ್ತು ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು ದೆಹಲಿ ರಾಜೇಂದ್ರ ನಗರದಲ್ಲಿ, ಮುಖರ್ಜಿ ನಗರದಲ್ಲಿ ಇದ್ದಾರೆ. ನೀವು ಇಲ್ಲಿ ಕೂತಿದ್ದೀರಂದ್ರೆ ಐ ನೋ ದಟ್ ಮ್ಯಾಕ್ಸಿಮಮ್ ಇದೇ ಗ್ರೂಪಿಂದ ಸಿಲೆಕ್ಷನ್ ಆಗ್ತಾರೆ. ಬಟ್ ಇಲ್ಲಿಂದ ಆಗಲಿ ಅಂತ, ಧಾರವಾಡ ಈ ಸೆಂಟರ್ದಿಂದ ಆಗಲಿ ಅಂತ. ಓಕೆ, ಅವಾಯ್ಡ್ ಡ್ರಾಮಾ. ಹೇಳ್ಕೊಂತ ಅಡ್ಡಾಡಬೇಡ್ರಿ. ಎಕ್ಸಾಮ್ ಓದ್ತೀನಿ ಮಾಡ್ತೀನಿ. ಫಾರ್ ಸಕ್ಸಸ್ ಒನ್ ಶುಡ್ ಬಿ ಲೈಕ್ ಫೂಲ್ ಅಂತ.
ಮೊಬೈಲ್ ಈಸ್ ಪಾಯ್ಸನ್. ಎಕ್ಸಾಮಿಗೆ ಬಳಸ್ತೀರಾ, ಎಷ್ಟು ಬೇಕಟ್ಟು ಬಳಸಿ ಬಿಟ್ಟುಬಿಡಿ. ಅವಾಯ್ಡ್ ಡ್ರಾಮಾ. ಲಾಸ್ಟ್ ನೆಕ್ಸ್ಟ್ ಟ್ರಸ್ಟ್ ಯುವರ್ ಸೆಲ್ಫ್. ಯಾರು ಏನೇ ಹೇಳಿ ಒಬ್ಬರೇ ಕೂಡಿ ಸ್ವಲ್ಪ ಗೋ ಇನ್ವರ್ಡ್ ಅಂತಃಶಕ್ತಿ ಅಂತ ಕರಿತೀವಿ ನಾವು. ಫೈಂಡ್ ಡಿವಿನಿಟಿ ವಿದ್ ಇನ್ ಯುವರ್ ಸೆಲ್ಫ್. ನಿಮ್ಮೊಳಗೆ ನೀವು ದೈವತ್ವವನ್ನು ಕಾಣಿ. ವಿವೇಕಾನಂದ ಸ್ವಾಮಿ, ದೆನ್ ಯು ವಿಲ್ ಬಿಕಮ್ ಗ್ರೇಟ್. ಅಟ್ ಲೀಸ್ಟ್ ಯು ವಿಲ್ ಕ್ರ್ಯಾಕ್ ದ ಎಕ್ಸಾಮ್. ಬಿ ಕೂಲ್, ಟ್ರಸ್ಟ್ ಯುವರ್ ಸೆಲ್ಫ್, ಚೇಂಜ್ ಗೋಲ್ಸ್. ನಾ ಹೇಳ್ದೆಲ್ಲ, ಕನ್ಸಿಸ್ಟೆನ್ಸಿ. ಏನು ಎಕ್ಸಾಮ್ ಇದೆ, ಏನು ಒಂದು ಹಾಕೊಂಡಿದ್ದೀರಿ, ಅದನ್ನು ಬಿಡಕ್ಕೆ ಹೋಗ್ಬೇಡಿ, ಮಾಡಿ. ಓಕೆ, ಸಾಕು, ಇಷ್ಟ ಆಯ್ತು. ಲಾಸ್ಟಲ್ಲಿ ರೊಕ್ಕ ಕೊಟ್ರೆ ನೌಕರಿ ತಗೋತಾರಲಿ, ಓದಿ ಏನು ಉಪಯೋಗ ಅದ ಅಂತ ಅನ್ನಕೊಂತ ಕೂಡೋರ್ ಮಾತು ಕೇಳಬೇಡ್ರಿ. ಎಲ್ಲ ರೊಕ್ಕ ಇದ್ದವ್ರದ್ದೇ ಆಟ. ನೋ, ರೊಕ್ಕ ಇದ್ದವ್ರದ್ದು ಆಟ ಇಲ್ಲ. ಐಡಿಯಾ ಇದ್ದವ್ರದ್ದು, ಮಾನಸಿಕ ಶಕ್ತಿ ಇದ್ದವ್ರದ್ದು, ಗಟ್ಟಿ ಇದ್ದವ್ರದ್ದು ಆಟಿದೆ. ಲಾಸ್ಟಲ್ಲಿ ಹೇಳ್ದೆಲ್ಲ, ಯು ಬೆಟರ್ ಟು ಹ್ಯಾವ್ ಅಲ್ಟರ್ನೇಟ್ ಕರಿಯರ್ ಪ್ಲಾನ್ಸ್ ಅಂತ ಹೇಳ್ದೆ ಅಲ್ಲ. ನೀವು ಸಿಕ್ಕಾಪಟ್ಟೆ ಓದ್ರಿ. ಏನೋ ಒಂದು ಬ್ಯಾಡ್ ಟೈಮ್ ಆಗಿಲ್ಲ. ಒಂದು ಮಾತು DVG ಅವ್ರದ್ದು ಹೇಳಿ ಮಾತು ಮುಗಿಸ್ತೀನಿ. ಜಟ್ಟಿ ಕಾಳಗದಿ ಗೆಲ್ಲದೊಡೆ ಪಟ್ಟು ಸಾಮುಗಳೆಲ್ಲ ವಿಫಲವೆನ್ನುವೆಯೇ. ಅರ್ಥ ಆಯ್ತು? ಜಟ್ಟಿ ಕುಸ್ತಿಯಾಗಿ ಗೆದ್ದಿಲ್ಲ ಅಂದ್ರ ಅವ ಎಲ್ಲ ಮಾಡಿದ್ದು ವ್ಯರ್ಥಂತಿ ಏನು? ಜಟ್ಟಿ ಕಾಳಗದಿ ಗೆಲ್ಲದೊಡೆ ಪಟ್ಟು ಸಾಮುಗಳೆಲ್ಲ ವಿಫಲವೆನ್ನುವೆಯೇ. ಮುಟ್ಟಿ ನೋಡು ಅವನ ಮೈ ಕಟ್ಟು ಕಬ್ಬಿಣದ ಗಟ್ಟಿತನ ಗರುಡಿ ಫಲ ಮಂಕುತಿಮ್ಮ. ಗಟ್ಟಿತನ ಬರ್ತದೆ ಅಂತ. ಥ್ಯಾಂಕ್ ಯು.